நான் சில நேரத்தில் யோசிச்சுட்டு இருக்கும் பொழுது என் ಮನಸ್ಸಲ್ಲಿ ಆಂಡವರ್ ತಂದೆ ஒரு காரியத்தை உங்களோடு பகிர்ந்து கொள்ள ಆಸೆಪಡುகிறேன். ಕೆಲವು ಸಮಯದಲ್ಲಿ ಹಾಗೆ ಯೋಚಿಸುತ್ತಿರುವಾಗ ದೇವರು ಕೊಟ್ಟಂತ ಕೆಲವು ಸಂಗತಿಗಳನ್ನ ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳುವುದಕ್ಕೆ ಬಯಸುತ್ತೇವೆ. ಜೆಬ ಮಾಡೋಣ. ನಾವೆಲ್ಲರೂ ಪ್ರಾರ್ಥಿಸೋಣ. ಎಲ್ಲರ ಕಣ್ಣುகளை ಮೂಡಿ ಜೆಬ ಮಾಡೋಣ. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. அன்பாய் நேசிக்கிற நல்ல ஆண்டவரே, ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂತ ಒಳ್ಳೆಯ ದೇವರೇ, உம்முடைய சமூகத்திலே எங்களை தாழ்த்துகிறோம். ನಿಮ್ಮ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸುತ್ತೇವೆ. ஆண்டவரே, எங்களோடு பேசும் ದೇವರೇ, ನಮ್ಮ ಬಳಿಯಲ್ಲಿ ಮಾತನಾಡಿ ನಮ್ಮನ್ನು ಬಲಪಡಿಸಿ உம்முடைய வார்த்தை எங்களை நிலைநிறுத்தும்படியாய் ஜெபிக்கிறேன். ನಿಮ್ಮ ವಾಕ್ಯವು ನಮ್ಮನ್ನು ನೆಲೆಗೊಳಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. நீர் பேசுகிறவர். ದೇವರೇ, ನೀವು ಮಾತನಾಡುವಂತ பேசினால் நீதி விளங்கும். ದೇವರೇ, ನೀವು ಮಾತನಾಡುವಾಗ ನೀತಿಯು ಪ್ರಕಟವಾಗುತ್ತದೆ. பேசினால் உண்மை விளங்கும். ದೇವರೇ, ನೀವು ಮಾತನಾಡುವಾಗ ಸತ್ಯವು ಪ್ರಕಟವಾಗುತ್ತದೆ. பேசி ஜனங்களை ஆண்டவரே நீர் ஆறுதல் படுத்தி தேறுதல் படுத்தும்படியாய் ஜெபிக்கிறேன். ದೇವರೇ, ನೀವು ಮಾತನಾಡಿ ಜನರನ್ನ ಸಂತೈಸಿ ಬಲಪಡಿಸಿ ಉತ್ತೇಜಿಸುವಂತೆ ನಾವು ಪ್ರಾರ್ಥಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೆபிக்கிறேன் பிதாவே. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಕರ್ತರಿಂದ ವರ್ಷದಲ್ಲಿ ನಮಗೆ ತಂದ ವಾಗ್ದಾನ, ದೇವರು ಈ ವರ್ಷದಲ್ಲಿ ನಮಗೆ ಕೊಟ್ಟಂತ ಒಂದು ವಾಗ್ದಾನ, ಏರಾಳಮಾಯ್ ಆಂಡவர் நம்மை ಆಶೀರ್ವದಿಕ್கிறார். ದೇವರು ನಮಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. இல்லையா? வாசிங்க பார்க்கலாம் அந்த வசனத்தை. ನಾವು ಆ ವಾಕ್ಯವನ್ನು ಓದೋಣ. 1 ಕೊರಿಂಥಿಯರಿಗೆ 2 ಬಂದನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 12ನೇ ವಚನ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ, ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. தம்முடைய நாமத்தை தொழுது கொள்ளுகிற யாவருக்கும் ஆண்டவர் ಐಶ್ವರ್ಯಂ ತರುகிறವರಾய் இருக்கிறார். ತನ್ನ ನಾಮವನ್ನ ಹೇಳಿಕೊಳ್ಳುವ ಎಲ್ಲರಿಗೂ ದೇವರು ಹೇರಳವಾಗಿ ಕೊಡುವವನಾಗಿದ್ದಾನೆ. ಐಶ್ವರ್ಯ ಸಂಪನ್ನರಾய் இருக்கிறார். ತಮಿಳು ಭಾಷಾಂತರದಲ್ಲಿ ವಾಕ್ಯ ಹೇಳುತ್ತದೆ, ಆತನು ಐಶ್ವರ್ಯ ಸಂಪನ್ನನಾಗಿದ್ದಾನೆ ಎಂಬುದಾಗಿ. போன 3 வாரத்திலே ஆவிக்குரிய ஐஸ்வர்யத்தை குறித்து பேசினேன். ಅಂದ್ರೆ ಈ 3 ವಾರದಲ್ಲಿ ಆತ್ಮಿಕ ಐಶ್ವರ್ಯದ ಕುರಿತಾಗಿ ನಾವು ನೋಡಿದೆವು. ஆனா இந்த வாரம் ஆண்டவர் என்கிட்ட சொன்னாரு, உலக பிரகாரமாகவும் கர்த்தர் நம்மை ಮೇನ್ಮೈಪಡುತ್ತಿ ಆಶೀರ್ವದಿಪೇನ್ அப்படின்னு பேசினார். ಆದ್ರೆ ಈ ವಾರದಲ್ಲಿ ದೇವರು ಒಂದು ಮಾತನ್ನು ಹೇಳಿದ್ರು, ಲೌಕಿಕವಾಗಿಯೂ ಕೂಡ ದೇವರು ನಮ್ಮನ್ನ ಸನ್ಮಾನಿಸಿ ನಮ್ಮನ್ನ ಮಹಿಮೆ ಪಡಿಸುತ್ತಾರೆ ಎಂಬುದಾಗಿ ಸಂದೇಹವೇ ಇಲ್ಲ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ஆண்டவர் இந்த உலகத்திலே நமக்கு ஏராளமாய் தருவார். ದೇವರು ಈ ಲೋಕದಲ್ಲಿಯೂ ಕೂಡ ನಮಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. அப்போ என் மனசுல சில எண்ணங்கள் வந்தது. அந்த ಮನಸ್ಸಿನಲ್ಲಿ ಕೆಲವು ಯೋಚನೆಗಳು ಬಂತು. ஆண்டவர் நம்மை உயர்த்தி ஆசீர்வதிக்கிறவர். ದೇವರು ನಮ್ಮನ್ನ ಮೇಲೆತ್ತಿ ಆಶೀರ್ವದಿಸುವಂತ ದೇವರು. நம்முடைய தரித்திரத்தை ஆண்டவர் மாற்றுவார். ನಮ್ಮ ದರಿದ್ರವನ್ನ ದೇವರು ನೀಗಿಸುತ್ತಾರೆ. ஹல்லேலூயா. ஹல்லேலூயா. நம்மை நாளுக்கு நாள் ஆண்டவர் உயர்த்துகிற தெய்வம். ನಮ್ಮನ್ನ ದಿನೇ ದಿನೇ ದೇವರು ನಮ್ಮನ್ನ ಅಭಿವೃದ್ಧಿ ಪಡಿಸುವಂತ ದೇವರಾಗಿದ್ದಾರೆ. ದಾವೀದ ಕುರಿತು பார்க்கும் பொழுது, ದಾವೀದನ ಜೀವಿತದಲ್ಲಿ ನಾವು ನೋಡುವಾಗ 2 ಸಾಮುವೇಲ್ 5ನೇ ಅಧಿಕಾರಂ 10ನೇ ವಚನ. 2 ಸಮುವೇಲನ ಪ್ರವಾದನೆಯ ಪುಸ್ತಕ 5ನೇ ಅಧ್ಯಾಯದ 10ನೇ ವಚನ. ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಸರಿಯಾ? ಸೇನಾಧೀಶ್ವರನಾದ ಯೆಹೋವನು ಅವನೊಂದಿಗೆ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ತಮಿಳು எப்படி போட்டேன்னா, தாவீது நாளுக்கு நாள் விருத்தி அடைந்தான். ತಮಿಳು ಭಾಷಾಂತರದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ದಾವೀದನು ದಿನೇ ದಿನೇ ಅಭಿವೃದ್ಧಿ ಹೊಂದಿದನು. ஹல்லேலூயா. ஹல்லேலூயா. அப்போ ஆண்டவர் ಡೈಲಿ நம்மை உயர்த்துகிறவர். ದೇವರು ನಮ್ಮನ್ನ ದಿನೇ ದಿನೇ ಅಭಿವೃದ್ಧಿ ಪಡಿಸುವಂತ ದೇವರು. ಸೌಲ್ ದಿನ ದಿನ ಕೀழே போனா, ಸೌಲನು ದಿನೇ ದಿನೇ ಕೆಳಗೆ ಇಳಿದನು. ಆனா ದಾವೀದು ದಿನ ದಿನ ಅಭಿವೃದ್ಧಿ ಆದ್ರೆ ದಾವೀದನು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಹೋದನು. ஹல்லேலூயா. ஹல்லேலூயா. அப்போ ஆண்டவர் நம்மை
டெய்லி ஆசீர்வதிக்கிறவர், அந்த ದೇವರು ನಮ್ಮನ್ನ ಅನುದಿನವೂ ಆಶೀರ್ವದಿಸುವಂತ ದೇವರು, உயர்த்துகிறவர். ದೇವರು ನಮ್ಮನ್ನ ಒಂದು ಮೇಲಕ್ಕೆತ್ತುವಂತ ದೇವರು. தாவீதை குறித்து சொல்றாரு, ದಾವಿದನ ಕುರಿತಾಗಿ ಹೇಳುತ್ತಾರೆ, ஆடுகளுக்கு பின்னே போயிருந்த அவனை கர்த்தர் அரசனாய் மாற்றினார். ಒಂದು ಕುರಿಮರಿಯ ಹಿಂದೆ ಹೋದಂತ ದಾವಿದನನ್ನ ದೇವರು ದೇಶಕ್ಕೆ ಅರಸನನ್ನಾಗಿ ಮಾರ್ಪಡಿಸಿದನು ಎಂಬುದಾಗಿ. உங்களை அவர் ஆசீர்வதிக்க வல்லவர். ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನು. வாசிக்க பார்க்கலாம், நீதிமொழிகளின் புஸ்தகம் 10ஆம் அதிகாரம் 22ஆம் வசனம். ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯದ 22ನೇ ವಚನವನ್ನು ನಾವು ಓದೋಣ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. தமிழ்ல போட்டிருக்குது, கர்த்தரின் ஆசீர்வாதமே ஐஸ்வர்யத்தை தரும். ತಮಿಳು ಭಾಷಾಂತರದಲ್ಲಿ ವಾಕ್ಯ ಹೇಳುತ್ತದೆ, ಕರ್ತನ ಆಶೀರ್ವಾದವು ಐಶ್ವರ್ಯವನ್ನ ಉಂಟು ಮಾಡುತ್ತದೆ, அவர் வேதனையை கூட்டார். ಅದರ ಸಂಗಡ ದೇವರು ಯಾವ ದುಃಖವನ್ನು ಸೇರಿಸುವುದಿಲ್ಲ. ஆண்டவர் விருத்தியடைய செய்கிறவர். அந்த ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುವಂತ ದೇವರು, ஐஸ்வர்யத்தை தருகிறவர். ದೇವರು ನಮಗೆ ಐಶ್ವರ್ಯವನ್ನು ಅನುಗ್ರಹಿಸುವಂತ ದೇವರು. அவர் வீடு ವಾಸலை ನಮಗೆ ಏರ್ಪಡಿಸುವಾರ್. ಇನ್ನೊಂದು ವಾಕ್ಯ ಹೇಳುತ್ತದೆ, ದೇವರು ನಾವು ವಾಸಿಸುವ ಹಾಗೆ ನಮಗೆ ಆಶ್ರಯವನ್ನ ಏರ್ಪಡಿಸುವಂತ ದೇವರು. தாவீதுக்கு வாக்குத்தத்தம் பண்ணினார். ದೇವರ ದಾವಿದನಿಗೆ ವಾಗ್ದಾನ ಮಾಡಿದರು. வாக்குத்தத்தம் பண்ணாரு, ಏನೆಂದು ವಾಗ್ದಾನ ಮಾಡಿದರು? ஒரு வீடு ಕಟ್ಟುವೆನು சொன்னார். ನಾನು ನಿನಗೊಂದು ಮನೆಯನ್ನ ಕಟ್ಟುತ್ತೇನೆ ಎಂಬುದಾಗಿ. ஆண்டவர் அதை நிறைவேற்றினார். ದೇವರು ಅದನ್ನು ನೆರವೇರಿಸಿದರು. அப்ப அவர் சொல்றாரு, ಆಗ ಅವರು ಹೇಳುತ್ತಾರೆ, ஆண்டவரே உம்முடைய தாசனுக்கு நீர் வாயினாலே சொன்னதை, ದೇವರೇ ನಿಮ್ಮ ಸೇವಕನಿಗೆ ನಿಮ್ಮ ಬಾಯಿಯಿಂದ ಹೇಳಿದ್ದನ್ನ உம்முடைய கரத்தினாலே நிறைவேற்றி, ನಿಮ್ಮ ಕೈಗಳಿಂದ ಅದನ್ನು ನೆರವೇರಿಸಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ஆண்டவர் அவர் சொன்ன வார்த்தைகளை நம்முடைய வாழ்க்கையிலே நிறைவேற்றுகிறவர். ದೇವರು ತಾನು ಕೊಟ್ಟ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ಈಡೇರಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. அதை நம்ம பார்க்கும் பொழுது, ಅದನ್ನು ನಾವು ನೋಡುವಾಗ ಆಶ್ಚರ್ಯமா இருக்கிறது, ಆಶ್ಚರ್ಯವಾಗಿ ತೋರುತ್ತದೆ. அந்த வசனம் வாசிக்கும் பார்க்கலாம். 1 நாளாகமம் 17ஆம் அதிகாரம். ಆ ಒಂದು ವಾಕ್ಯವನ್ನು ಓದೋಣ. ಮೊದಲನೆಯ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ, 17ನೇ ಅಧ್ಯಾಯ. அதுல வாசிங்க பார்க்கலாம். 17ஆம் வசனம், 17. 17ನೇ ಅಧ್ಯಾಯದ 17ನೇ ವಚನ. ದೇವರೇ, ಇದು ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹುದೂರ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದಿ. ದೇವರೇ ಯೆಹೋವನೇ, ನೀನು ನನ್ನನ್ನು ಕೂಲಿನನ್ನೋ ಎಂಬಂತೆ ಕಟಾಕ್ಷಿಸಿದ್ದಿ. ನೀನು ನಿನ್ನ ಸೇವಕನಾದ ದಾವೀದನನ್ನು ಬಲ್ಲೆ. ಅವನು ತನಗುಂಟಾದ ಘನತೆಯನ್ನು ಕುರಿತು ಇನ್ನೇನು ಹೇಳಾನು? ಯೆಹೋವನೇ, ನಿನ್ನ ಸೇವಕನ ಮೇಲಿಗಾಗಿಯೂ ನಿನ್ನ ಚಿತ್ತಾನುಸಾರವಾಗಿಯೂ ಈ ಎಲ್ಲಾ ಮಹತ್ ಕಾರ್ಯಗಳನ್ನು ನಡೆಸಿ ನಿನ್ನ ಸರ್ವ ಮಹತ್ವವನ್ನು ತೋರ್ಪಡಿಸಿದಿ. இந்த வசனம் வரணும் எப்படின்னா, தேவன், நான் தமிழ் வாசிக்கிறேன் பாருங்க. 17ஆம் வசனம். தேவனே, இது இன்னும் உம்முடைய பார்வைக்கு கொஞ்ச காரியமா இருக்கிறது என்று தேவனாகிய கர்த்தராய் இருக்கிற நீர் உமது அடியானுடைய வீட்டை குறித்து, கவனிங்க, அடியானுடைய வீட்டை குறித்து வெகு தூரமாயிருக்கும் காலத்து செய்தியையும் சொல்லி என்னை மகா மேன்மையான சந்ததியின் ಮನುಷ್ಯನಾಗ ಪಾರ್ತೀರ್. அப்படின்னா தாவீதுக்கு ஒரு வாக்கு பண்றார். ದಾವಿದನಿಗೆ ದೇವರು ಒಂದು ವಾಗ್ದಾನ ಮಾಡುತ್ತಾರೆ, ஒரு வீடை கட்டுவேன் அப்படின்னு சொல்றாரு. ನಿನಗೊಂದು ಮನೆಯನ್ನು ಕಟ್ಟುತ್ತೇನೆ ಎಂಬುದಾಗಿ. அந்த வசனம் வாசி, 25ஆம் வசனம். அதுல 25 வசனம் வாசி. 25ನೇ ವಚನ, 24 25 ವಾಸಿ. 24 25ನೇ ವಚನ. ಜನರು ಸೇನಾಧೀಶ್ವರನಾದ ಯೆಹೋವನು ಇಸ್ರಾಯೇಲ್ ದೇವರು ಇಸ್ರಾಯೇಲ್ಯರ ಶರಣನು ಆಗಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆಯನ್ನು ತನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳುತ್ತಾನೆ ಎಂದು ನಿನ್ನ ನಾಮವನ್ನು ಕೊಂಡಾಡಲಿ. ನನ್ನ ದೇವರೇ, ನೀನು ನಿನ್ನ ಸೇವಕನಿಗೆ ನಾನು ನಿನಗೊಂದು ಮನೆ ಕಟ್ಟುವೆನು ಎಂದು ವಾಗ್ದಾನ ಮಾಡಿದ್ದರಿಂದ ಅವನು ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡನು. ಯೆಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ. ಈಗ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸಿ ಅದನ್ನು ಸದಾಕಾಲವು ನಿನ್ನ ಆಶ್ರಯದಲ್ಲಿ ಇಟ್ಟುಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದಿ. ಯೆಹೋವನೇ, ನೀನು ಅದನ್ನು ಆಶೀರ್ವದಿಸಿದ್ದಿ, ಅದು ನಿತ್ಯವೂ ಸೌಭಾಗ್ಯದಿಂದಿರುವುದು ಎಂದು ಪ್ರಾರ್ಥಿಸಿದೆ. ಹಲ್ಲೆಲೂಯಾ. அப்போ தாவீதுக்கு ஆண்டவர் சொன்ன வாக்குத்தத்தத்தை நிறைவேற்றினார். ದೇವರು ದಾವೀದನಿಗೆ ಕೊಟ್ಟ ವಾಗ್ದಾನವನ್ನು ನೆರವೇರಿಸಿದರು. என்ன வாக்குத்தத்தம் கொடுத்தாரு? ವಾಗ್ದಾನ ಏನು? நான் உனக்கு ஒரு வீடு கட்டுவேன்னு சொன்னார். ನಾನು ನಿನಗೊಂದು ಮನೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ஒரு வீடை கட்டினார். ದೇವರು ಅವನಿಗೋಸ್ಕರ ಒಂದು ಮನೆಯನ್ನು ಕಟ್ಟಿಕೊಟ್ಟರು. ಹಲ್ಲೆಲೂಯಾ. ಹಲ್ಲೆಲೂಯಾ. தாவೀதை
நாளுக்கு நாள் ஆசீர்வதிச்சார். ದಾವೀದನನ್ನ ದೇವರು ದಿನೇ ದಿನೇ ಅಭಿವೃದ್ಧಿ ಪಡಿಸಿದರು. அதே போல ஈசாக்கை குறித்து பார்க்கிறோம். ಅದೇ ರೀತಿಯಾಗಿ ಈಸಾಕನ ಕುರಿತಾಗಿ ನಾವು ನೋಡುತ್ತೇವೆ. ವರ ವರ ವಿರುದ್ಧಿ ಅடைந்தார். ಈಸಾಕನು ಬರಬರುತ್ತಾ ಅಭಿವೃದ್ಧಿ ಹೊಂದಿದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. அப்போ ஆண்டவர் நம்மை ஆசீர்வதிக்கிறவர். ದೇವರು ನಮ್ಮನ್ನು ಆಶೀರ್ವದಿಸುವಂತ ದೇವರು. ನಮಗೆ ತರುகிறவர். ದೇವರು ನಮಗೆ ಅನುಗ್ರಹಿಸುವಂತ ದೇವರು. ದೇವರು ನಮ್ಮನ್ನು ಉದ್ಧರಿಸುವಂತ ದೇವರು. நான் இப்படி தைரியமா சொல்றேன். ಈ ರೀತಿಯಾಗಿ ಧೈರ್ಯವಾಗಿ ಹೇಳುತ್ತೇವೆ. ಕರ್ತರ್ உங்களை ಐಶ್ವರ್ಯವಾನ್ಗಳಾಗಿ மாற்றுவார். ದೇವರು ನಿಮ್ಮನ್ನು ಐಶ್ವರ್ಯ ಸಂಪನ್ನರಾಗಿ ಮಾರ್ಪಡಿಸುತ್ತಾರೆ. ಲಿಟರಲಾ சொல்றேன். ಈಗ ಹೇಳುವಂತದ್ದು ಅದು ಒಂದು ಲೌಕಿಕವಾಗಿ ಹೇಳುತ್ತೇವೆ. உங்களை உயர்த்துவார். ದೇವರು ನಿಮ್ಮನ್ನು ಉದ್ಧರಿಸುತ್ತಾರೆ. வீடை கட்டுவார். ದೇವರು ನಿಮಗಾಗಿ ಒಂದು ಮನೆಯನ್ನು ಕಟ್ಟುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸುತ್ತಾರೆ. ಎಲ್ಲ ಬೈಬಲ್ ಉண்மை. ಇದೆಲ್ಲವೂ ಸತ್ಯವೇದದ ಪ್ರಕಾರ ಸತ್ಯ. ஆண்டவர் அப்படி செய்வார். ದೇವರು ಆ ರೀತಿಯಾಗಿ ಮಾಡುತ್ತಾರೆ. நான் எத்தனை பேர் அப்படி பார்த்திருக்கிறேன். ಎಷ್ಟೋ ಜನರನ್ನ ಆ ರೀತಿಯಾಗಿ ನೋಡಿದ್ದೇವೆ. ನಾನು பேர்லாம் சொல்லக்கூடாது. ஒருத்தர் வீட்டுக்கு போனேன். ஒரு 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 ಟಾಯ್ಲೆಟ್ ஒரு ಹಾಲ್. ಒಬ್ಬರ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಕೇವಲ ಒಂದು ಹಾಲ್ ಮತ್ತೆ ಒಂದು ಬಚ್ಚಲು ಮನೆ ಮಾತ್ರ. ஒரு ರೂಮ್ இருந்துச்சு. ಒಂದು ಕೋಣೆ ಇತ್ತು. ಶೀಟ್ வீட்ல தான் இருந்தார். ಅವರೊಂದು ಶೀಟ್ ಮನೆಯಲ್ಲಿ ಇದ್ದಾರೆ. சரியா கொஞ்ச நாள். ಸ್ವಲ್ಪ ದಿವಸ. ஆனா ஒரு எனக்கு தெரிஞ்சு ஒரு 5-6 வருஷம் ஒரு 10 வருஷம் வச்சுக்கிடுங்களேன். ಒಂದು 5-10 ವರ್ಷ ಇಟ್ಟುಕೊಳ್ಳಿ. வச்சுக்கலாம். 5-6 வருஷம் நான் ஞாபகம் இருக்கு. அப்போ என்ன அவர் கூட்டு போயிட்டு ஒரு 25 ಲಕ್ಷ ರೂಪಾಯಿಗೆ ஒரு இடம் வாங்கினார். ಅವರ ಬೋಧಕರನ್ನ ಕರೆದುಕೊಂಡು ಹೋಗಿ ಒಂದು 25 ಲಕ್ಷ ರೂಪಾಯಿಗೆ ಒಂದು ಜಾಗವನ್ನು ತೆಗೆದುಕೊಂಡು ಜೋಮನ ಕೂட்டு போனார். ಪ್ರಾರ್ಥಿಸುವುದಕ್ಕಾಗಿ ಕರೆದುಕೊಂಡು ಹೋದರು. எதுமே இல்லாம இருந்தாங்க. ಏನು ಇಲ್ಲದೆ ಇದ್ದಂತವರು வீட்டுக்கு போயிருக்கிறேன். ಅವರ ಮನೆಗೆ ಹೋಗಿದ್ದಾರೆ. அதனால அந்த வீட்ல ரொம்ப பிரச்சனை இருக்கும். ಆ ಮನೆಯಲ್ಲಿ ಬಹಳ ಸಮಸ್ಯೆಗಳಿತ್ತು. கர்த்தர் ஆசீர்வதிச்சு பெருசா மாத்தினார். ದೇವರ ಆಶೀರ್ವದಿಸಿ ಅವರನ್ನು ಅಭಿವೃದ್ಧಿ ಪಡಿಸಿದರು. ஒரு பெரிய வீட்டுக்கு அவர் போனாரு. ಒಂದು ದೊಡ್ಡ ಮನೆಗೆ ಹೋದರು. அப்ப ಅದು பார்த்து ஆச்சரியப்பட்டேன். கர்த்தர் அந்த குடும்பத்தை உயர்த்தினார். ಅದನ್ನು ನೋಡಿ ಆಶ್ಚರ್ಯವಾಯಿತು. ದೇವರ ಆ ಕುಟುಂಬವನ್ನು ಉದ್ಧರಿಸಿದರು. போல நிறைய குடும்பத்தை நான் ಈ பார்த்திருக்கிறேன். ರೀತಿಯಾಗಿ ಹಲವಾರು ಕುಟುಂಬಗಳನ್ನು ನೋಡಿದ್ದಾರೆ. ಲಿಟರಲಾ ಕರ್ತರ್ ಉங்களை ಆಶೀರ್ವದಿಪಾರ್. ದೇವರು ಲೌಕಿಕವಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ವರಮಾನத்தை ಆಶೀರ್ವದಿಪಾರ್. ನಿಮಗೆ ಬರುವಂತ ಒಂದು ಆದಾಯವನ್ನು ದೇವರು ಆಶೀರ್ವದಿಸುತ್ತಾರೆ. ದೇವರು ನಿಮ್ಮನ್ನ ದಿನೇ ದಿನೇ ಅಭಿವೃದ್ಧಿ ಪಡಿಸುತ್ತಾರೆ. ದೇವರು ಅದೇ ರೀತಿಯಾಗಿ ವಾಗ್ದಾನ ಮಾಡುತ್ತಾರೆ. ನೀತಿಮಾನುடைய தலையை உயர்த்துவேன். ನೀತಿವಂತನ ತಲೆಯನ್ನು ನಾನು ಮೇಲೆತ್ತುತ್ತೇನೆ. ನೀತಿಮಾನುடைய பேரை பெருமைப்படுத்துவேன். ನೀತಿವಂತನ ಹೆಸರನ್ನು ನಾನು ಹಿರಿಮೆಗೊಳಿಸುತ್ತೇನೆ. ನೀತಿಮಾನುடைய வீட்டை கர்த்தர் ஆசீர்வாதத்தினால் நிரப்புவார். ಈ ನೀತಿವಂತನ ಮನೆಯನ್ನು ದೇವರ ಆಶೀರ್ವಾದದಿಂದ ತುಂಬಿಸುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತರ ಆಶೀರ್ವದಿಸುತ್ತಾರೆ. ದೇವರ ಆಶೀರ್ವದಿಸುತ್ತಾರೆ. ಸರಿ. ಆದರೆ ஒரே ஒரு ரகசியம் மட்டும் இருக்கு. ಒಂದೇ ಒಂದು ರಹಸ್ಯ ಮಾತ್ರ ಇದೆ. அதை நீங்க செஞ்சா மட்டும்தான் இந்த ஆசீர்வாதம் கிடைக்கும். ಅದನ್ನು ನೀವು ಮಾಡಿದರೆ ಮಾತ್ರವೇ ಆಶೀರ್ವಾದ ದೊರಕುತ್ತದೆ. விருப்பத்தினால நமக்கு ஆசீர்வாதம் கிடைக்காது. ನಾವು ಬಯಸುವುದರಿಂದ ನಮಗೆ ಆಶೀರ್ವಾದ ದೊರಕುವುದಿಲ್ಲ. நான் இப்படி ஆசீர்வதிக்கப்பட்டவங்களுடைய வாழ்க்கையில இந்த சம்பவம் இருந்துச்சு. ಈ ರೀತಿಯಾಗಿ ಆಶೀರ್ವದಿಸಲ್ಪಟ್ಟವರ ಜೀವಿತದಲ್ಲಿ ಈ ಒಂದು ಸಂಗತಿ ಇತ್ತು. ಅதான் சொல்லணும்னு ஆசைப்பட்டேன். ಅದನ್ನು ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳುವುದಕ್ಕೆ ಬಯಸುತ್ತೇವೆ. ವಚನ ವಾಸಿங்க. ಆ ವಾಕ್ಯವನ್ನು ಓದೋಣ. ಎಲ್ಲರಿಗೂ தெரிஞ்ச ವಚನ தான். ನಿಮ್ಮೆಲ್ಲರಿಗೂ ತಿಳಿದ ವಚನವೇ ನೀತಿಮೊழிகளை எழுதின ಜ್ಞಾನೋಕ್ತಿಗಳ ಪುಸ್ತಕ. ನೀತಿಮೊழிகளின் புஸ்தகம் ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧಿಕಾರಂ 8ನೇ ಅಧ್ಯಾಯ 17ನೇ ವಚನ. 17ನೇ ವಚನ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. சரியா? ஓகே. தமிழ் எப்படி போட்டுருக்குன்னா, என்னை சிநேகிக்கிறவர்களை நான் சிநேகிக்கிறேன், அதிகாலையில் என்னை தேடுகிறவர்கள் என்னை ಕಂಡಡೆಯುವರು. ತಮಿಳು ಭಾಷಾಂತರದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಮುಂಜಾನೆಯಲ್ಲಿ ನನ್ನನ್ನು ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಕರೆಕ್ಟಾ? ಅಪ್ಪೋ அடுத்த ವಚನ 18ನೇ ವಚನ. 18ನೇ ವಚನ. ನನ್ನಲ್ಲಿ ಧನ ಘನತೆಗಳು ಶ್ರೇಷ್ಠ ಸಂಪತ್ತು ನೀತಿಯೂ ಇರುತ್ತವೆ. இப்போ ஆண்டவர் என்ன எக்ஸ்பிளைன் பண்றாரு? ದೇವರು ಹೇಗೆ ಇದನ್ನ ಬಿಡಿಸಿ ಹೇಳುತ್ತಾರೆ. என்னை நேசிக்கிறவர்களை நான் நேசிக்கிறேன், ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, அதிகாலையில் என்னை தேடுகிறவர்கள் ಮುಂಜಾನೆಯಲ್ಲಿ ನನ್ನನ್ನು ಹುಡುಕುವವರು என்னை கண்டடைவார்கள், ನನ್ನನ್ನು ಕಂಡುಕೊಳ್ಳುವರು. ஆனா அடுத்த வசனத்துல எப்படி முடிக்கிறாரு? ಅದರ ಮುಂದಿನ ವಚನದಲ್ಲಿ ಅವರು ಹೇಗೆ ಮುಗಿಸುತ್ತಾರೆ? ಅವರಿடத்துல ಐಶ್ವರ್ಯமும் ದೇವರ ಬಳಿಯಲ್ಲಿ ಧನವು கனமும் நிலையான பொருளும் நீதியும் உண்டு. ಶ್ರೇಷ್ಠ ಸಂಪತ್ತು ನೀತಿಯೂ ಇರುತ್ತದೆ. அப்போ ஆண்டவரை நீங்க தேடினீங்கன்னா, ನೀವು ದೇವರನ್ನ ಹುಡುಕುವುದಾದರೆ ஆண்டவருடைய கரத்துல ஐஸ்வர்யமும் கனமும் இருக்கு அப்படின்னு சொல்றாரு. ದೇವರ ಕರಗಳಲ್ಲಿ ಐಶ್ವರ್ಯವು ಧನ ಘನತೆಗಳು ಇದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಸ್ಕ್ರೀನ್ ಕೀழே தொங்க விட்டுருங்க. கவனிங்க. ஹல்லேலூயா. ஹல்லேலூயா.
ஆண்டவரை நீங்க தேடினீங்கன்னா, ದೇವರನ್ನ ನೀವು ಹುಡುಕಿದರೆ ஆண்டவர் என்ன சொல்றாரு? ದೇವರು ಏನೆಂದು ಹೇಳುತ್ತಾರೆ? என்னுடைய கரத்துல ನನ್ನ ಕೈಗಳಲ್ಲಿ ஐஸ்வர்யமும் கனமும் இருக்குது. ಐಶ್ವರ್ಯವೂ ಧನ ಘನತೆಯೂ ಇದೆ. கரெக்டா? ஹல்லேலூயா. ಹಲ್ಲೆಲೂಯಾ. அப்ப தேடுகிறவர்களுக்கு அதை தர வல்லவரா இருக்கிறார். ದೇವರನ್ನ ಹುಡುಕುವವರಿಗೆ ದೇವರು ಅದನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾರೆ. நீதிமொழிகள் 3ஆம் அதிகாரம் 16ஆம் வசனம். ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದ 16ನೇ ವಚನ. ಕೇಡು வாசிங்க. ಜ್ಞಾನವೆಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನವು ಘನತೆಯು ಉಂಟು. சரி, அப்போ அந்த இது வந்து ஞானன்றது ஏசாமி குறிக்கும். ஏசாமியுடைய வலது கையில என்ன இருக்குதா? ಜ್ಞಾನ ಅನ್ನುವಂಥದ್ದು ಯೇಸುಸ್ವಾಮಿಯನ್ನು ಸೂಚಿಸುತ್ತದೆ. ಆ ಒಂದು ಜ್ಞಾನದ ಬಲಗೈಯಲ್ಲಿ ಏನಿದೆ? ದೀರ್ಘ ಎಡಗೈಯಲ್ಲಿ, ಬಲಗೈಯಲ್ಲಿ ದೀರ್ಘ ಆಯುಷ್, அப்புறம் ಎಡಗೈಯಲ್ಲಿ செல்வமும் ಧನವು கனமும் ಘನತೆಯೂ ಉಂಟು. அல்லேலூயா. ஹல்லேலூயா. அப்ப ஏசாமியுடைய வலது கையில ஆயுசு, இடது கையில என்ன இருக்குது? அந்த ಯೇಸುಸ್ವಾಮಿಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಏನಿದೆ? செல்வம் இருக்குது, ಧನವು ಘನತೆಯೂ இருக்குது. அல்லேலூயா. ಇದೆ. அப்ப ஆண்டவர் சொல்ற, அதிகாலையில என்ன தேடுறவங்க ಮುಂಜಾನೆಯಲ್ಲಿ ನನ್ನನ್ನು ಹುಡುಕುವವರು நான் தருவேன், ನಾನು ಕೊಡುತ್ತೇನೆ. நீங்க புரிஞ்சுக்கலாம் அவர் எப்படி எக்ஸ்பிளைன் பண்றாரு. ನೀವು ಅದ ಅರ್ಥ ಮಾಡಿಕೊಳ್ಳಿರಿ. ಅವರು ಹೇಗೆ ಅದನ್ನ ಬಿಡಿಸಿ ಹೇಳ್ತಾರೆ. கையில இருக்குதுன்னு சொல்றாரு. ನನ್ನ ಕೈಯಲ್ಲಿ ಇದೆ ಎಂದು ಹೇಳುತ್ತಾರೆ. ஆண்டவருடைய கை நம்மை ஆசீர்வதிக்குமானா, ದೇವರ ಕರವು ನಮ್ಮನ್ನು ಆಶೀರ್ವದಿಸುವುದಾದರೆ, ஆண்டவருடைய கரம் நமக்காக விரிக்கப்படுமானா, ದೇವರ ಕರವು ನಮಗಾಗಿ ಚಾಚಲ್ಪಡುವುದಾದರೆ நமக்கு ஐஸ்வர்யமும் கனமும் கிடைக்கும். ನಮಗೆ ಧನವು ಘನತೆಯು ದೊರಕುತ್ತದೆ. அல்லேலூயா. ಹಲ್ಲೆಲೂಯಾ. அப்ப அவர் கையில என்ன இருக்குது? ஐஸ்வர்யம் இருக்குது. அந்த ದೇವರ ಕೈಯಲ್ಲಿ ಏನಿದೆ? ಐಶ್ವರ್ಯವಿದೆ. ಅದ அவர் தரதுக்காக தான் சொல்றாரு. ಅದನ್ನ ಕೊಡುವುದಕ್ಕಾಗಿ ಅವರು ಹೇಳುತ್ತಾರೆ. அதிகாலையில் என்னை தேடுகிறவன் ಮುಂಜಾನೆಯಲ್ಲಿ ನನ್ನನ್ನು ಹುಡುಕುವವನು ஐஸ்வர்யவானாய் மாறுவான். ಅವನು ಐಶ್ವರ್ಯವುಳ್ಳವನಾಗಿ கனமுள்ளவனாய் மாறுவான். ಅವನು ಘನತೆ ಉಳ್ಳವನಾಗಿ ಬದಲಾಗುತ್ತಾನೆ. செல்வத்தை தருவார், ಐಶ್ವರ್ಯವನ್ನು ಅನುಗ್ರಹಿಸುತ್ತಾನೆ, ಉದ್ಧಾರವನ್ನು ಅನುಗ್ರಹಿಸುತ್ತಾರೆ, ಆಶೀರ್ವಾದವನ್ನು ಅನುಗ್ರಹಿಸುತ್ತಾರೆ. உங்களுக்கு ஒரு வீடு கட்டுவார், ನಿಮಗಾಗಿ ಒಂದು ಮನೆಯನ್ನು ಕಟ್ಟುತ್ತಾರೆ. அதெல்லாம் பைபிள் இருக்குது. ಅದೆಲ್ಲವೂ ಸತ್ಯವೇದದಲ್ಲಿ ಇದೆ. அல்லேலூயா. ಹಲ್ಲೆಲೂಯಾ. ஆனா ரகசியம் என்ன? ಅದರ ರಹಸ್ಯ ಏನು? அதிகாலையில் தேட. ನಾವು ಮುಂಜಾನೆಯಲ್ಲಿ ದೇವರನ್ನ ಹುಡುಕಬೇಕು. கவனி, நீங்க அதிகாலையில ஆண்டவரை தேடனா கர்த்தர் உங்களை ஆசீர்வதிப்பார். நீ ಮುಂಜಾನೆಯಲ್ಲಿ ದೇವರನ್ನ ಹುಡುಕುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. அப்போ நான் இவங்க கிட்ட கேட்டேன், இந்த மாதிரி ஆசீர்வதிக்கப்பட்டவர்கிட்ட கேட்டேன். ಈ ರೀತಿಯಾಗಿ ಆಶೀರ್ವಾದ ಹೊಂದಿದವರ ಬಳಿಯಲ್ಲಿ ಕೇಳಿ அவங்க என்கிட்ட என்ன சொன்னாங்க தெரியுமா? ಅವ್ರು ಏನ್ ಹೇಳಿದ್ರು ಗೊತ್ತಾ? அண்ணே, நான் காலையில 4:30 மணிக்கு ஜெபம் பண்ணுவேன்னு சொன்னேன். ಬೆಳಗ್ಗೆ 4 ಗಂಟೆಗೆ ಪ್ರಾರ್ಥಿಸುತ್ತೇನೆ. சரியா? நான் உங்களுக்கெல்லாம் சொல்லியிருக்கிறேன். ஒரு சகோதரி ஃப்ரேசர் டவுன், அந்த ஸ்லம்ஸில் இருக்கிற சகோதரி, அவங்க பேர் வந்து பொன்னம்மாள். ನಿಮ್ಮೆಲ್ಲರಿಗೂ ಹಿಂದೆ ಹಂಚಿಕೊಂಡಂತೆ ಫ್ರೇಸರ್ ಟೌನ್ ಒಂದು ಸ್ಲಮ್ ಅಲ್ಲಿ ಇದ್ದಂತ ಒಂದು ಸಹೋದರಿ ಹೆಸರು, ಅವರ ಹೆಸರು ಬಂದ ಪೊನ್ನಮ್ಮ ಅಂತ. சரியா? இப்போ நம்ம ஆஃபீஸோட சின்னதாக இருக்கும். ಇಲ್ಲಿರುವಂತ ಹಿಂದೆ ಇರುವಂತ ಆಫೀಸ್ಗಿಂತ ಒಂದು ಚಿಕ್ಕದಾದಂತ ಒಂದು ಮನೆ. வீட்டில் படுத்தா கால் வெளியே தான் வரும். ಅವರು ಮನೆಯಲ್ಲಿ ಮಲಗಿದರೆ ಕಾಲು ಹೊರಗೆ ಬರುತ್ತದೆ. ಅದಲ್ಲೇ அவங்க குடும்பம் நடத்தியிருக்கிறாங்க. ಅದರಲ್ಲಿಯೇ ಅವರು ಒಂದು ಕುಟುಂಬವನ್ನ ನಡೆಸಿದ್ದಾರೆ. அவங்க இயேசுவை ஏற்றுக்கொண்ட பிறகு ಅವರು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡ 3 மணிக்கு ஜெபம் பண்ணுவாங்க. 3 ಗಂಟೆಗೆ ಪ್ರಾರ್ಥಿಸುತ್ತಾರೆ. இப்போ நீங்க உழைக்கிறீங்க, சம்பாதிக்கிறீங்க, அவர் வீடு வீடா படிக்காத மனுஷன், 2 பேரும் படிக்கல, ஒண்ணுமே தெரியாது, வீடு வீடா போய் குப்பை எடுப்பார், அவ்வளவுதான். ನೀವು ಓದಿದ್ದೀರಾ, ದುಡಿಯುತ್ತೀರಾ, ಆದ್ರೆ ಅವರು ವಿದ್ಯಾಭ್ಯಾಸ ಇಲ್ಲದ ವ್ಯಕ್ತಿಗಳು, ಅವರಿಬ್ಬರು ಹೋಗಿ ಮನೆ ಮನೆಯಾಗಿ ಕಸವನ್ನು ತೆಗೆದುಕೊಳ್ಳುತ್ತಾರೆ. ಅವರು மட்டும் தான் போவார், அவங்க போக மாட்டாங்க. ஆனா ಆ ಸಹೋದರಿ ಮಾತ್ರ, அந்த சகோதரி காலையில 3 மணிக்கு ஜெபம் பண்ணுவாங்க. ಅವರು ಮುಂಜಾನೆಯಲ್ಲಿ 3 ಗಂಟೆಗೆ ಪ್ರಾರ್ಥಿಸುತ್ತಾರೆ. நீங்க கவனிங்க, அந்த ஏரியால இருக்கிற எல்லார காட்டிலும் அந்த ஒரு சகோதரியை மட்டும்தான் முதல்ல நான் கண்ணுல பார்த்தது ಕರ್ತರು ಉಯರ್ತ ಆರಂಭಿಸಿದರು. ಆ ಒಂದು ಏರಿಯಾದಲ್ಲಿರುವಂತ ಎಲ್ಲರಿಗಿಂತಲೂ ಆ ಸಹೋದರನ ದೇವರು ಉದ್ಧರಿಸೋದಕ್ಕೆ ಆರಂಭಿಸಿದರು. அந்த சகோதரனை குப்பை எடுக்க சொல்லி நடத்துற அந்த ಯಜಮಾನ್, அந்த ಲೀಡರ್ என்ன பண்ணுவான், இத வந்து கொஞ்ச நாள் கழிச்சு தான் பார்த்தான். ಆ ಒಂದು ಕಸವನ್ನ ತೆಗೆದುಕೊಳ್ಳುವಂತ ಇವರಿಗೆ ಒಂದು ಒಂದು ಆಲೋಚನೆ ಕೊಡುವಂತ ಒಂದು ನಾಯಕರು ಅವ್ರೇನ್ ಮಾಡಿದ್ರು, ಸ್ವಲ್ಪ ದಿವಸಗಳ ನಂತರ ಇವರ ಉದ್ಧಾರವನ್ನ ಗಮನಿಸಿದರು. ಕಾலையில 3 ಮಣಿಗೆ ಜಬಿಕೆ ಅವ್ರು ಮುಂಜಾನೆಯಲ್ಲಿ 3 ಗಂಟೆಗೆ ಪ್ರಾರ್ಥಿಸುತ್ತಾ ಇರುವ ವೇಳೆಯಲ್ಲಿ ಆಶೀರ್ವದಿಕ ಆರಂಭಿಸಿದ ದೇವರು ಅವರು ತೆಗೆದುಕೊಳ್ಳುತ್ತಿದ್ದಂತ ಒಂದು ಕಸದ ಕೆಲಸದಲ್ಲಿಯೂ ದೇವರು ಅವರನ್ನು ಆಶೀರ್ವದಿಸುವುದಕ್ಕೆ ಆರಂಭಿಸಿದರು. ಅನುದಿನವೂ ಮನೆಗೆ ಬಂದು ಹಣವನ್ನು ಕೊಡುತ್ತಾರೆ. தெரிஞ்சபடி என்கிட்ட அவங்க மாசமான 5000 கொடுப்பாங்க. ಒಂದು ತಿಂಗಳಿಗೆ ಒಂದು 5,000 ರೂಪಾಯಿ ಅವರು ಸೇರಿಸಿ ಕೊಡುತ್ತಿದ್ದರು. சரியா? ಎವ್ರಿ ಮಂತ್ ಎಲ್ಲ ಸಲವು போக ಮಿಚ್ಚ ಕಾಸು ಎನ್கிட்ட கொடுப்பாங்க. ಎಲ್ಲ ಖರ್ಚು ಹೋಗಿ ಮಿಕ್ಕಿದ ಹಣವನ್ನು ಬೋಧಕರ ಕೈಯಲ್ಲಿ ಸಂಗ್ರಹಿಸುವುದಕ್ಕಾಗಿ ಕೊಡುತ್ತಿದ್ದರು. நீ போய் குப்பை எடுன்னு சொல்லி நடத்துற லீடர்ஸ், ஏன்னா பிபிஎம்பில சில லீடர்ஸ்லாம் இருக்காங்க, அவங்க எல்லாம் யாரும் போக முடியாது.
ಅಂದ ಅವರನ್ನ ಒಂದು ಕಸದ ಕೆಲಸದಲ್ಲಿ ಮುನ್ನಡೆಸುವಂತ ನಾಯಕರುಗಳು. ஆனா இவர் ஆசீர்வதிக்கப்பட்டு வர்றதை பார்த்து ஆச்சரியப்பட்டார். ಇವರು ಅಭಿವೃದ್ಧಿ ಹೊಂದಿ ಬರುವುದನ್ನು ಅವರು ಗಮನಿಸಿದರು. அதனால அந்த வேலையை மாத்தினார். ಆದ್ದರಿಂದ ಅವ್ರಿಗಿದ್ದಂತ ಕೆಲಸವನ್ನ ಅವರು ಬದಲಾಯಿಸಿದರು. இந்த ಏರಿಯಾಗೆ ಹೋಗಬೇಡ, ಅಂದ್ರೆ ನೀನು ಈ ಒಂದು ಏರಿಯಾಗೆ ಹೋಗೋದು ಬೇಡ, ಇನ್ನೊಂದು ಏರಿಯಾಗೆ ಹೋಗು ಎಂಬುದಾಗಿ ಆ ಒಂದು ಸಹೋದರಿ ಬಂದು ಒಂದು ಪ್ರಾರ್ಥನೆಯ ಮನವಿಯನ್ನ ಕೇಳಿದ್ದಾರೆ. ಪಾಸ್ಟರ್ ಇದಕ್ಕೋಸ್ಕರ ಪ್ರಾರ್ಥಿಸಿರಿ, ಆ ಒಂದು ನಾಯಕನು ಒಂದು ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯಾಗಿ ಮಾಡುತ್ತಾರೆ ಇನ್ನೂ ಜೋಮ್ பண்ணுங்க ಸಿಸ್ಟರ್ ಅಂದ ಅವ್ರು ಹೇಳಿದ್ರೆ, ಇನ್ನೂ ನೀವು ಹೆಚ್ಚಾಗಿ ಪ್ರಾರ್ಥಿಸಿ. அவங்க வெக்கத்தை பார்க்க மாட்டாங்க, ಅವರ ಅವಮಾನವನ್ನು ನೋಡುವುದಿಲ್ಲ. ಯಾರು ಪಕ್ಕದಲ್ಲಿ வந்து சத்தம் போடுறன்னு கேட்டாலும் அவங்க ಅದು குறித்து யோசிக்க மாட்டாங்க. ಯಾರು ಪಕ್ಕದಲ್ಲಿ ಬಂದು ಶಬ್ದ ಮಾಡುತ್ತಿದ್ದೀರಿ ಅಂತ ಕೇಳುತ್ತಾರೆ ಅನ್ನುವಂಥದ್ದನ್ನು ಕೂಡ ಯೋಚಿಸುವುದಿಲ್ಲ. 3 மணிக்கு முட்டி போட்டு ஜெபம் பண்ணுங்க. ಆದ್ರೆ 3 ಗಂಟೆಗೆ ಮೊಣಕಾಲು ಹಾಕಿ ಪ್ರಾರ್ಥಿಸುತ್ತಾರೆ. ஹல்லேலூயா, ಹಲ್ಲೆಲೂಯಾ. கர்த்தர் வேற இடத்துல மாத்துனாங்க, கர்த்தர் அங்கேயே ஆசீர்வதிச்சார். ಬೇರೆ ಕೆಲಸವನ್ನ ಬದಲಾಯಿಸಿದರೂ ಕೂಡ ದೇವರ ಆ ಸ್ಥಳದಲ್ಲಿ ಅವರನ್ನು ಆಶೀರ್ವದಿಸಿದರು. நீங்க தேடினீங்கன்னா அவர் கையில ஐஸ்வர்யம் இருக்குது. ನೀವು ಮುಂಜಾನೆಯಲ್ಲಿ ದೇವರನ್ನ ಹುಡುಕುವಾಗ ದೇವರ ಕರಗಳಲ್ಲಿ ಐಶ್ವರ್ಯವಿದೆ. ದೇವರು ಹೇರಳವಾಗಿ ಕೊಡುವವರು. நீங்கள நானும் ஆயத்தமா இருக்கணும். ಆದ್ರೆ ನಾವು ಸಿದ್ಧವಾಗಿರಬೇಕು. ಸೋಂಬೇರಿಗಳಿಗೆ ஒரு நாளும் கடவுள் தர மாட்டார். ಸೋಮಾರಿಗಳಿಗೆ ದೇವರು ಒಂದು ದಿವಸವೂ ಅನುಗ್ರಹಿಸುವುದಿಲ್ಲ, ಒಂದು ದಿವಸವೂ ದೇವರು ಕೊಡುವುದಿಲ್ಲ. ಕಾಟ್ಲ ಮೋಸಮಾನವ ಸೋಂಬೇರಿ, ಮೂರ್ಖನಿಗಿಂತಲೂ ಒಂದು ಮೋಸಕರವಾದವರು ಸೋಮಾರಿಗಳು. அந்த சகோதரி 3 மணிக்கு எந்திரிச்சு ஜெபம் பண்றதுனால, ಆ ಸಹೋದರಿಯು 3 ಗಂಟೆಗೆ ಎದ್ದು ಪ್ರಾರ್ಥಿಸುವುದರಿಂದ, சகோதரನ வேற இடத்துல அப்படின்னா அங்க வருமானமே வராதுன்னு சொல்ற இடத்துலயே கர்த்தர் ಆದಾಯವೇ ಬರದೇ ಇರುವಂತ ಸ್ಥಳದಲ್ಲಿ ಅವರನ್ನ ಕೆಲಸಕ್ಕೆ ಕೊಟ್ಟರು ಕೂಡ ಅಲ್ಲಿಯೂ ದೇವರವರನ್ನ ಆಶೀರ್ವದಿಸಿದರು. ಹಲ್ಲೆಲೂಯಾ. சரியா? கரெக்டா எனக்கு தெரிஞ்சு ஒரு 2.5 வருஷம் நினைக்கிறேன், 2.5-3 வருஷத்துல அந்த சகோதரிக்கு 2,50,000 ரூபாய் சேர்ந்து ஒரு லீஸுக்கு முதல்ல அந்த இடத்தை விட்டு வெளியில மாறி போனாங்க. பணத்தோடு வெளியே போனது அந்த சகோதரி ஒரு லீஸுக்கு போனாங்க. ಒಂದು 2-3 ವರ್ಷಗಳ ನಂತರ ಅವರು ಆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಂದು ಲೀಸ್ಗಾಗಿ ಒಂದು 2.5 ಲಕ್ಷ ಮೇಲ್ಪಟ್ಟು ಅವರು ಒಂದು ಮನೆಗೆ ಹೋದರು. ஹல்லேலூயா, ஹல்லேலூயா. சர்ச்சில இருந்து அவங்களை கூப்பிட்டு அவங்கள ஒரு லீடரா நியமிச்சு சர்ச்சில இருந்து அவங்களுக்கு ஒரு அமௌண்ட் கொடுத்தாங்க. ஏன்னா அவங்க வாரம் 40 பேரை ರಕ್ಷಿಪುಗಳ ವಳಿ ನಡೆಸಿ ಚರ್ಚಿಗೆ ಕೊಟ್ಟು ಹೋಗುವಾಗ ಅವರು ಸಭೆಯಿಂದ ಅವರನ್ನು ನೇಮಿಸಿ ಅವರಿಗೆ ಹಣ ಸಹಾಯವನ್ನು ಮಾಡಿ ಒಂದು ವಾರ ಒಂದು 40 ಜನರನ್ನ ದೇವರ ಕಡೆಗೆ ಅವರು ನಡೆಸುತ್ತಿದ್ದಾರೆ. அல்லேலூயா, அல்லேலூயா. ನಾನು நினைக்கிறேன் நீ கண்டிப்பா அவங்க சொந்த வீடு வாங்கியிருப்பாங்க. ಖಂಡಿತವಾಗಿ ಅವರು ಒಂದು ಸ್ವಂತ ಮನೆಯನ್ನು ತೆಗೆದುಕೊಂಡಿರಬಹುದು. அந்த வசனம் வாசிங்க. 113 சங்கீதம், 113 சங்கீதம் 7ನೇ ವಚನಮು 8ನೇ ವಚನ. ಕೀರ್ತನೆಗಳ ಪುಸ್ತಕ 113ನೇ ಅಧ್ಯಾಯ 17ನೇ ವಚನ. ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ. அல்லேலூயா, அல்லேலூயா. ஆண்டவர் யாரை உயர்த்துகிறார்? ದೇವರು ಯಾರನ್ನ ಉದ್ಧರಿಸುತ್ತಾರೆ? ಸಿರಿಯವனை புழுதியிலிருந்து உயர்த்துகிறார். ದೀನರನ್ನ ಧೂಳಿನಿಂದ ದೇವರು ಎಬ್ಬಿಸುತ್ತಾರೆ. ಎளிಯವனை குப்பையிலிருந்து உயர்த்துகிறார். ಬಡವರನ್ನ ತಿಪ್ಪೆಯಿಂದ ದೇವರು ಮೇಲಕ್ಕೆತ್ತುತ್ತಾರೆ. அல்லேலூயா, அல்லேலூயா. எப்போ? ಯಾವಾಗ? அதிகாலையில் ಅವரை தேடுவோம். ಮುಂಜಾನೆಯಲ್ಲಿ ಆತನನ್ನು ಹುಡುಕುವಾಗ. அவரை தேடினீங்கன்னா ದೇವರನ್ನು ಹುಡುಕುವುದಾದ வாழ்க்கையில கர்த்தர் ஐஸ்வர்யத்தை குறைவில்லாமல் தருவார். ಜೀವಿತದಲ್ಲಿ ದೇವರ ಐಶ್ವರ್ಯವನ್ನ ಕೊರತೆ ಇಲ್ಲದೆ ಅನುಗ್ರಹಿಸುತ್ತಾರೆ. வாழ்க்கை ಡೈಲಿ ಉಯರ್த்துவாருங்க. ಅನುದಿನವೂ ದೇವರು ನಿಮ್ಮನ್ನು ಉದ್ಧರಿಸುತ್ತಾರೆ. ದಿನ ನೀವು ಮೇಲೆ ಬರುವೀங்க. ದಿನೇ ನೀವು ಅಭಿವೃದ್ಧಿ ಆಗುತ್ತೀರಿ. ವರ್ಷ ಉங்க வாழ்க்கை உயரும். ವರ್ಷವು ನಿಮ್ಮ ಜೀವಿತ ಅಭಿವೃದ್ಧಿ ಆಗುತ್ತದೆ. ಅದನ್ನೇ ಅವರು ಹೇಳುತ್ತಾರೆ. ಹೇರಳವಾಗಿ ತರುಗಿற ದೇವರು ಹೇರಳವಾಗಿ ಕೊಡುವಾತನು. உலக ಮನುಷ್ಯನಿಗೆ ಕರ್ತರ ತರುವಾರಾனா ಲೋಕದ ಮನುಷ್ಯರಿಗೆ ದೇವರು ಒದಗಿಸುವುದಾದರೆ ವೇದಂ சொல்கிறது ಭೂಮಿಯು ಅದರ நிறைவும் ಕರ್ತರುடையது. ವಾಕ್ಯವು ಹೇಳುತ್ತದೆ ಭೂಮಿಯು ಅದರ ಪರಿಪೂರ್ಣತೆಯು ಕರ್ತನದು. ಅವರು உங்களுக்கு தருவார். ದೇವರು ನಿಮಗೆ ಅನುಗ್ರಹಿಸುತ್ತಾರೆ. ಅವரை ಸ್ನೇಹಿக்கிறವರಿಗೆ தான் தருவார். ಆದರೆ ದೇವರನ್ನ ಪ್ರೀತಿಸುವವರಿಗೆ ದೇವರನ್ನು ಅನುಗ್ರಹಿಸುತ್ತಾರೆ. ದೇವರನ್ನ ಹುಡುಕುವವರಿಗೆ ದೇವರನ್ನು ಅನುಗ್ರಹಿಸುತ್ತಾರೆ. ಐಶ್ವರ್ಯ இருக்குது. ಕಾರಣ ದೇವರ ಹಸ್ತದಲ್ಲಿ ಐಶ್ವರ್ಯವಿದೆ. ಹಲ್ಲೆಲೂಯಾ. ದೇವ ಜನಮೇ ಉನ್னை ஆசீர்வதிப்பதுதான் கர்த்தருக்கு பிரியம். ದೇವ ಜನರೇ ನಿಮ್ಮನ್ನು ಆಶೀರ್ವದಿಸುವಂತದೇ ದೇವರಿಗೆ ಮೆಚ್ಚಿಕೆ. ஆண்டவர் ஒரு நாள் இஸ்ரவேலை சபிப்பதற்கு அலோ பண்ண மாட்டார். ದೇವರು ಒಂದು ದಿವಸವೂ ಕೂಡ ಇಸ್ರಾಯೇಲನ್ನು ಶಪಿಸುವುದಕ್ಕೆ ದೇವರು ಅನುಮತಿಸುವುದಿಲ್ಲ. ஆண்டவர் பிலேயாமுக்கு சொன்ன வார்த்தை இஸ்ரவேலை ஆசீர்வதிப்பதே கர்த்தருக்கு பிரியம். ದೇವರು ಪ್ರವಾದಿಯಾದಂತ ಬೀಳಾಮನಿಗೆ ಹೇಳಿದಂತ ವಾಕ್ಯವು ಇಸ್ರಾಯೇಲನ್ನು ಆಶೀರ್ವದಿಸೋದೇ ದೇವರಿಗೆ ಪ್ರಿಯ. உங்களை விடுதலையாகத கர்த்தருக்கு பிரியம். ನಿಮ್ಮನ್ನು ಬಿಡುಗಡೆ ಮಾಡುವಂತದೇ ದೇವರಿಗೆ ಮೆಚ್ಚಿಕೆ. ಆಶೀರ್ವದಿக்கிறದ ಕರ್ತರಿಗೆ ನಿಮ್ಮನ್ನು ಆಶೀರ್ವದಿಸುವಂತದೇ ದೇವರ ಬಯಕೆ. ನಿಮ್ಮನ್ನು ಉದ್ಧರಿಸುವಂತದೇ ದೇವರ ಬಯಕೆ. அல்லேலூயா, ஹல்லேலூயா. அதுக்கப்புறம்
கடன் பிரச்சனையில் இருக்கிற உங்களை கர்த்தர் விடுதலையாக்க வல்லவர். ನೀವು ಸಾಲದ ಬಾಧೆಯಲ್ಲಿರುವಂತ ನಿಮ್ಮನ್ನ ದೇವರು ಬಿಡುಗಡೆ ಮಾಡುವುದಕ್ಕೆ ಶಕ್ತನು. சரியா? ஒரு சகோதரி, நான் உங்களுக்கு எத்தனை முறை சொல்லியிருக்கிறேன், ನಿಮಗೆ ಎಷ್ಟೋ ಬಾರಿ ಹೇಳಿದ್ದೇವೆ. நான் கேட்ட சாட்சி தான் உங்களுக்கு சொல்ல முடியும். ಕಾರಣ ಕೇಳಿರುವ ಸಾಕ್ಷಿಗಳನ್ನ ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳಬಹುದು. 7 lakhs ಕடன், 7 ಲಕ್ಷ ರೂಪಾಯಿ. ಅವರಿಗೆ ಒಂದು 7 ಲಕ್ಷ ರೂಪಾಯಿ ಸಾಲ. கஷ்டம். 7 லட்சம் கடன்லாம் ரொம்ப கஷ்டம் தான். ஆனா இந்த 7 லட்சம் கடன் கொடுக்க முடியாது. ஏன்னா அவங்க வந்து அந்த வத்தி அகர்பத்தி செய்வாங்க தெரியுமா, அந்த ஒரு பெரிய மனமார் இருக்கால இது பண்ணிகிட்டே இருப்பாங்க. அந்த ஆண்டி அவங்க படிக்காதவங்க, அந்த குடும்பம் ரொம்ப கஷ்டப்படுற குடும்பம், பிள்ளைங்களாம் சின்ன பிள்ளைங்க தான். அதனால் அவங்க என்ன வேலை செய்வாங்கன்னா, இதுதான் அவங்க வீட்டில் டெய்லி டே டு டே ಲೈಫ್ಗೆ ಸಾಪಾಡುಗೆ தான். ಅವರಿಗೆ ಒಂದು 7 ಲಕ್ಷ ರೂಪಾಯಿ ಸಾಲ. ಅವರು ಒಂದು ಬತ್ತಿಯನ್ನು ಉಜ್ಜಿ ಒಂದು ಸಂಪಾದನೆಯನ್ನು ಮಾಡುವಂಥವರು, ಮಕ್ಕಳು ಚಿಕ್ಕವರು, ಇಷ್ಟು ದೊಡ್ಡ ಒಂದು ಸಾಲ. அவங்க வீட்டுக்கார வேலைக்கெல்லாம் போகல, ಅವರ ಮನೆಯವರ ಕೆಲಸಕ್ಕೆಲ್ಲ ಹೋಗೋದಿಲ್ಲ. ಅವರು ஒரு மாதிரி ಮೆಂಟಲ್ ಡಿಸಾರ್ಡರ್ மாதிரி இருக்காங்க. ಅವರು ಒಂದು ಮಾನಸಿಕ ಅಸ್ವಸ್ಥರಂತೆ ಇರುತ್ತಾರೆ. அதான் நினைக்கிறேன். ಓಕೆ, ಸರಿயா ನೆನೆಸುತ್ತೇವೆ, நான் பார்த்துருக்கிறேன், ಆಕ್ಚುಲಿ ನೋಡಿದ್ದಾರೆ. ஆனா அந்த சகோதரி 7 lakhs கடன்னால அவங்க சூசைட் பண்றது 2 times ட்ரை பண்ணாங்கன்னு சொன்னாங்க. ಆ ಸಹೋದರಿ ಆ ಒಂದು ಸಾಲದ ನಿಮಿತ್ತವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಾಗಿ 2 ಬಾರಿ ಪ್ರಯತ್ನಿಸಿದ್ದಾರೆ. அப்போ அவங்க டோர் வந்து அவ்வளவு ஃபுல்லா லாக் ஆகாதுன்னு நினைக்கிறேன். பட் அந்த டோர்ல கொஞ்சம் வெளிச்சம் தெரியும். ಆ ಒಂದು ಕೋಣೆಯ ಬಾಗಿಲು ಬಂದು ಸಂಪೂರ್ಣವಾಗಿ ಅದು ಮುಚ್ಚುವುದಿಲ್ಲ, ಅದು ಸ್ವಲ್ಪ ಒಂದು ಗ್ಯಾಪ್, ಒಂದು ಅಂತರ ತಿಳಿಯುತ್ತದೆ. ಡೋರ್ ಮೂಡಿட்டு அவங்க ಹ್ಯಾಂಗ್ பண்றதுக்கு போறாங்க. ಅವರು ಆ ಒಂದು ಕದವನ್ನ ಮುಚ್ಚಿ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಾಗಿ ಹೋದರಂತೆ. சொல்றாங்க அந்த போகும்பொழுது ஒரு வெளிச்சம் அந்த டோர் சந்தில இருந்து, அந்த டோர் ஓபன், அந்த சின்ன ஓபன்ல இருந்து ஒரு பிரைட்டான ஒரு வெளிச்சம் வந்து அவங்கள்ட்ட பேசிச்சா, நீ உன்னை அழிச்சிக்காத, நான் ಯೇಸು ಕ್ರಿಸ್ತ அப்படின்னு ಒಂದು ವಾರ್ತೆ வந்துச்சு. ಅವರಿಗೆ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಆ ಒಂದು ಕದದ ಒಂದು ಅಂತರದ ನಡುವೆ ಒಂದು ಬೆಳಕು ಬಂದು, ನಾನು ಯೇಸು ಕ್ರಿಸ್ತನ ನೀನು ಆತ್ಮಹತ್ಯೆ ಮಾಡಿಕೊಳ್ಳಬೇಡ ಅನ್ನುವಂತ ಒಂದು ಶಬ್ದ ಬಂತು. அவங்க சாட்சி சொன்னாங்க, ಅವ್ರ ಸಾಕ್ಷಿ ಹೇಳಿದ್ರು. ஹல்லேலூயா, ஹல்லேலூயா. அப்ப அவங்க சாவ முடிவு பண்ணதுக்காகனா அவங்களுக்கு 7 ಲಕ್ಷ ರೂಪಾಯಿ ಅವರು ಸಾಯುವುದಕ್ಕೆ ತೀರ್ಮಾನ ತೆಗೆದುಕೊಂಡದ್ದು ಯಾವುದಕ್ಕಾಗಿ ಅಂದರೆ ಅವರಿಗಿದ್ದಂತ ಒಂದು ಸಾಲ ಬಾಧೆ. ಆனா ಕರ್ತರ್ பேசினವನೇ ಧೈರ್ಯ ಬಂತು. ಆದ್ರೆ ದೇವರು ಮಾತನಾಡಿದ ನಂತರ ಅವರಿಗೆ ಧೈರ್ಯ ಬಂತು. ಜೆಬ பண்ண ಆರಂಭಿச்சாங்க, ಪ್ರಾರ್ಥಿಸುವುದಕ್ಕೆ ಆರಂಭಿಸಿದರು. அதிகாலையில ஜெபம் பண்ண ஆரம்பிச்சாங்க, ಮುಂಜಾನೆಯಲ್ಲಿ ಪ್ರಾರ್ಥಿಸುವುದಕ್ಕೆ ಆರಂಭಿಸಿದರು, ಎಡಬಿಡದೆ ಪ್ರಾರ್ಥಿಸುವುದಕ್ಕೆ ಆರಂಭಿಸಿದರು. சீக்கிரத்துல அந்த 7 ಲಕ್ಷ ರೂಪಾಯಿ ಕடன் ಅಡಕೆ ಕರ್ತರು ಉದವಿ செய்தார். ದೇವರು ಶೀಘ್ರವಾಗಿ ಒಂದು 7 ಲಕ್ಷ ರೂಪಾಯಿ ಸಾಲವನ್ನ ತೀರಿಸುವಂತೆ ದೇವರು ಸಹಾಯ ಮಾಡಿದರು. ஹல்லேலூயா, 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 ஹல்லேலூயா. இல்லையா? கர்த்தர் எல்லா பிரச்சனையிலிருந்து நம்மை விடுதலையாக்கி உயர்த்த வல்லவர். ஒரே ஒரு காரியம் மட்டும்தான், அதிகாலையில் ஆண்டவர் தேடும். ದೇವರು ಎಲ್ಲಾ ಸಮಸ್ಯೆಗಳಿಂದ ನಮ್ಮನ್ನ ಬಿಡಿಸಿ ನಮ್ಮನ್ನ ಉದ್ಧರಿಸೋದಕ್ಕೆ ಶಕ್ತನು. ಅದಕ್ಕೆ ಒಂದೇ ಒಂದು ರಹಸ್ಯ, ನಾವು ಮುಂಜಾನೆಯಲ್ಲಿ ದೇವರನ್ನ ಹುಡುಕಬೇಕು. நான் சொல்றேன், ನಿಮಗೆ ಹೇಳುತ್ತೇವೆ, நீங்க வார்த்தை கேட்டு வார்த்தைக்கு நீங்க கீழ்ப்படிவலானால் இந்த வருஷத்துல கர்த்தர் உங்கள் வாழ்க்கையில பெரிய காரியம் செய்யும். ಈ ವಾಕ್ಯವನ್ನ ಕೇಳಿ ವಾಕ್ಯಕ್ಕೆ ವಿಧೇಯರಾಗುವುದಾದರೆ ಇದೇ ವರ್ಷದಲ್ಲಿ ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ. நான் உங்களுக்கு ஒரு பிரவாதனமா சொல்றேன், ಒಂದು ಪ್ರವಾದನೆಯಾಗಿ ಹೇಳುತ್ತೇವೆ, ஆண்டவருடைய வசனம் ஒரு நாளும் பொய் உரையாது. ದೇವರ ವಾಕ್ಯವು ಒಂದು ದಿವಸವೂ ಕೂಡ ಸುಳ್ಳನ್ನ ಹೇಳುವುದಿಲ್ಲ. கரத்துல ஐஸ்வர்யம் இருக்குது, ದೇವರ ಕೈಗಳಲ್ಲಿ ಐಶ್ವರ್ಯವಿದೆ, கரத்துல கனம் இருக்குது, ದೇವರ ಕೈಗಳಲ್ಲಿ ಘನತೆ ಇದೆ, கரத்துல சிரேஷ்டமான பொருள் இருக்கு, ದೇವರ ಕೈಗಳಲ್ಲಿ ಶ್ರೇಷ್ಠವಾದ ಸಂಪತ್ತು ಇದೆ. உயர்த்த அவர் வல்லவர், ನಿಮ್ಮನ್ನ ಉದ್ಧರಿಸುವುದಕ್ಕೆ ದೇವರು ಶಕ್ತನು. டெய்லி ஆசீர்வதிக்க வல்லவர். ನಿಮ್ಮನ್ನ ಅನುದಿನವೂ ದೇವರು ಉದ್ಧರಿಸುವುದಕ್ಕೆ ಶಕ್ತನು. வாழ்க்கையில நீங்க பெரிய மனுஷனாய் உயரும்படி உங்களை ஆசீர்வதிக்க வல்லவர். ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ದೊಡ್ಡ ವ್ಯಕ್ತಿಗಳಾಗಿ ದೇವರು ಉದ್ಧರಿಸುವುದಕ್ಕೆ ಶಕ್ತನು. ರಹಸ್ಯ ಒಂದೇ ಒಂದು ರಹಸ್ಯವೇ, அதிகாலையில தேட, ಮುಂಜಾನೆಯಲ್ಲಿ ದೇವರನ್ನ ಹುಡುಕಬೇಕು. 3 மணிக்கு ஜெபம் பண்ணா 6 மாசத்துல கிடைச்சிடும். 3 ಗಂಟೆಗೆ ಪ್ರಾರ್ಥಿಸಿದರೆ 6 ತಿಂಗಳಲ್ಲಿ ಸಿಗುತ್ತದೆ. நான் திரும்ப சொல்றேன், காலையில 3 மணிக்கு எழுந்திரிச்சு ஜெபம் பண்ணா 6 மாசத்துல நீங்க பெரிய ஆளாயிருவீங்க. ನೀವು ಮುಂಜಾನೆಯಲ್ಲಿ 3 ಗಂಟೆಗೆ ಎದ್ದು ಪ್ರಾರ್ಥಿಸುವುದಾದ್ರೆ 6 ತಿಂಗಳಲ್ಲಿ ನೀವು ದೊಡ್ಡ ವ್ಯಕ್ತಿಗಳಾಗುತ್ತೀರಾ. நான் சொல்றேனே, இப்போ இது யூடியூப்பை பார்த்து சில பேர் பாஸ்டர் ஆசையை தூண்டுறாரு. இது ஆசை இல்லைங்க, இது உண்மை. இது ஆசையை எப்பிಸುವಂತದಲ್ಲ, ಇದು ಸತ್ಯ. 3 மணிக்கு நீங்க ஜெபம் பண்ண முடியுமானால் கர்த்தர் அவருடைய கரத்திலிருந்து உங்களுக்கு தந்து உங்களை உயர்த்த அவர் வல்லவர். ನೀವು 3 ಗಂಟೆಗೆ ಎದ್ದು ಪ್ರಾರ್ಥಿಸುವುದಕ್ಕೆ ನೀವು ಪ್ರಯತ್ನಿಸಿದರೆ ದೇವರು ತನ್ನ ಕರಗಳಿಂದ ಕೊಟ್ಟು ನಿಮ್ಮನ್ನು ಉದ್ಧರಿಸುವುದಕ್ಕೆ ಶಕ್ತ. 4:30 மணிக்கு ஜெபம் பண்ணா 4 ಗಂಟೆಗೆ ನೀವು ಎದ್ದು ಪ್ರಾರ್ಥಿಸಿದರೆ ஆமா 1 வருஷம் ஓடும், 1 ವರ್ಷ ಹೋಗುತ್ತದೆ. நீங்களே தீர்மானம் பண்ணீங்க, 6 மாசத்துல வேணுமா 1 வருஷத்துல வேணுமா? ನೀವೇ ತೀರ್ಮಾನವನ್ನು ತೆಗೆದುಕೊಳ್ಳಿರಿ, 6 ತಿಂಗಳಲ್ಲಿ ಬೇಕೋ 1 ವರ್ಷದಲ್ಲಿ ಬೇಕು. சரியா? அல்லேலூயா. நான் சொல்றேன், கர்த்தர் உங்களை ஆசீர்வதிக்க வல்லவர். ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನು. தேவைகளை சந்திக்க வல்லவர். ನಿಮ್ಮ ಅಗತ್ಯತೆಗಳನ್ನ ಒದಗಿಸುವುದಕ್ಕೆ, விடுதலையாக்க வல்லவர். ಬಿಡುಗಡೆ ಮಾಡುವುದಕ್ಕೆ ಶಕ್ತನು. உங்களை நீங்கள் வேதனையில் இருக்கும்படி
இல்ல உங்களை நீங்க துக்கத்தில் அமிழ்ந்து போகும்படி ஆண்டவர் ஒரு நாளும் பிரியப்பட மாட்டார். ನೀವು ವೇದನೆಯಲ್ಲಿರುವಂತೆ ನೀವು ದುಃಖದಲ್ಲಿ ಮುಳುಗಿ ಹೋಗುವಂತೆ ದೇವರು ಒಂದು ದಿವಸವೂ ಬಿಡುವುದಿಲ್ಲ. அல்லேலூயா ಹಲ್ಲೆಲೂಯಾ. ஆண்டவர் உங்களை உயர்த்த வல்லவர். ದೇವರು ನಿಮ್ಮನ್ನು ಉದ್ಧರಿಸುವುದಕ್ಕೆ ಶಕ್ತನು. நீங்க அதிகாலையில ஜெபிக்க பழகணும். ಆದ್ರೆ ನೀವು ಮುಂಜಾನೆಯಲ್ಲಿ ಪ್ರಾರ್ಥಿಸುವುದನ್ನ ಕಲಿತುಕೊಳ್ಳಬೇಕು. சரியா? ஏன்னா ஆண்டவர் நம்மை எல்லா இக்கட்டிலிருந்து விடுவிக்கிறவர். ದೇವರು ನಮ್ಮನ್ನ ಎಲ್ಲಾ ಇಕ್ಕಟ್ಟುಗಳಿಂದ ಬಿಡುಗಡೆ ಮಾಡುವವರು. 1 ಕೊರಿಂಥಿಯರ್ 10th அதிகாரத்துல 13th வசனம். ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯದ 13ನೇ ವಚನ. வாசிங்க. இன்னைக்கு ஒரு நாள் உங்களுக்கு நல்லா என்கரேஜ் பண்றேன். நல்லா ஜெபம் பண்ணுங்க. கர்த்தர் இந்த வருஷத்துல உங்க எல்லாருக்கும் சொந்த வீடு தரணும்னு ஜெபம் பண்றேன். ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. மனுஷனுக்கு நேரிடுகிற சோதனையே அல்லாமல் வேற சோதனையை உங்களுக்கு நேரிடுவதில்லை. ದೇವರು ನಂಬಿಗಸ್ತನು. தேவன் உண்மையுள்ளவராக இருக்கிறார். ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು உங்கள் திராணிக்கு மேலாக நீங்கள் சோதிக்கப்படுவதற்கு அவர் இடம் ಕೊಡಾமல் ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಹಲ್ಲೆಲೂಯಾ. பாருங்களேன், உங்கள் திராணிக்கு மேலாக நீங்கள் சோதிக்கப்படுவதற்கு அவர் இடம் ಕೊಡಾமல் ನಿಮ್ಮ ಶಕ್ತಿಯನ್ನ ಮೀರುವ ಶೋಧನೆಯನ್ನ ನಿಮಗೆ ಬರಗೊಡಿಸದೆ அவர் என்ன செய்றாரா? சோதனையை தாங்கத்தக்கதாக ಶೋಧನೆಯನ್ನ ಸಹಿಸಿಕೊಳ್ಳುವಂತೆ சோதனையோடு கூட அதற்கு தப்பிಕೊಳ್ಳುம்படியான போக்கையும் உண்டாக்குகிறார். ಶೋಧನೆಯ ಸಂಗಡ ಅದನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ಸಿದ್ಧ ಮಾಡುತ್ತಾರೆ. நினைச்சுக்கிறா, ஆண்டவரே ஏன் என்னை இவ்வளவு சோதிக்கிறீங்க? ನೀವು ನೆನೆಸಬಹುದು, ದೇವರೇ ಯಾಕೆ ನನ್ನನ್ನು ಇಷ್ಟಾಗಿ ಶೋಧಿಸುತ್ತೀರಾ? ஆண்டவர் நம்முடைய திராணிக்கு மிஞ்சி நம்மளை சோதிக்க ದೇವರು ನಮ್ಮನ್ನ ಶಕ್ತಿ ಮೀರಿ ಶೋಧಿಸುವುದಿಲ್ಲ. அப்படி ಅನುಮதிச்சா ಆ ರೀತಿಯಾಗಿ ದೇವರು ಅನುಮತಿಸಿದರೆ நம்ம நீங்க தப்பித்துக் கொள்ளும்படி வழியை ಉಂಟಾக்குறார். ಆ ಶೋಧನೆಯಿಂದ ನೀವು ತಪ್ಪಿಸಿಕೊಳ್ಳುವಂತ ದೇವರ ಮಾರ್ಗವನ್ನು ಸಿದ್ಧ ಮಾಡುತ್ತಾರೆ. ಅದರ ஒரு வழಿ, ಅದರಲ್ಲಿ ಒಂದು ಮಾರ್ಗ ಜಪಂ, ಪ್ರಾರ್ಥನೆ. ஹல்லேலூயா, ஹல்லேலூயா. அவர் சொல்றாரு, நீங்க ஜெபம் பண்ணுங்க, ನೀವು ಪ್ರಾರ್ಥಿಸಿರಿ, சோதனைக்கு உட்படாதபடி நீங்கள் ಎಚ್ಚರಿಕೆயா இருந்து ஜெபம் பண்ணுங்க. ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. எல்லா பிரச்சனைக்கும் வழி ஜெபம் தான். ಎಲ್ಲ ಸಮಸ್ಯೆಗಳಿಗೂ ಒಂದು ಉತ್ತರ ಪ್ರಾರ್ಥನೆ. ஆண்டவரை நேசிக்கிறேன், ನಾನು ದೇವರನ್ನ ಪ್ರೀತಿಸುತ್ತೇನೆ அப்படின்னு சொல்றவங்க ಆ ರೀತಿಯಾಗಿ ಹೇಳುವವರು ஆண்டவரை அதிகாலையிலே தேடணும். ದೇವರನ್ನ ಮುಂಜಾನೆಯಲ್ಲಿ ಹುಡುಕಬೇಕು. ஹல்லேலூயா, ஹல்லேலூயா. அதிகாலையிலே நீங்க ஜெபம் பண்ணீங்கன்னா கர்த்தர் உங்கள் வாழ்க்கையில விடுதலை தர வல்லவராக ನೀವು இருக்கிறார். ಮುಂಜಾನೆಯಲ್ಲಿ ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡುವುದಕ್ಕೆ ಶಕ್ತನಾಗಿದ್ದಾರೆ. சரியா? இப்போ நீங்கள் சில பேர் யோசிக்கலாம், ஒரு 8 மணிக்கு எழுந்துச்சு ஜெபம் பண்ணால் கடவுள் கேட்க மாட்டாரா? ಕೆಲವರು ಯೋಚಿಸಬಹುದು, ಒಂದು 8 ಗಂಟೆಗೆ ಎದ್ದು ಪ್ರಾರ್ಥಿಸಿದರೆ ದೇವರು ಕೇಳುವುದಿಲ್ಲವಾ? 8 மணிக்கு ஜெபம் பண்ணால் 5 வருஷம் கழிச்சு தான் கிடைக்கும், ಪರವಾಗಿಲ್ಲ? 8 ಗಂಟೆಗೆ ಪ್ರಾರ್ಥಿಸಿದರೆ 5 ವರ್ಷವಾದ ನಂತರ ಸಿಗುತ್ತದೆ, ಪರವಾಗಿಲ್ವಾ? லேட்டாக கிடைக்கும். லேட்டாக எழும்னா ட்ரெயின் நமக்காக வெயிட் பண்ணுமா? நீங்கள் லேட்டாக எழும்பிட்டு இங்கிருந்து ஃபோன் பண்ணி கொஞ்சம் ட்ரெயினை ஸ்டாப் பண்ணுங்க, நான் வர வரைக்கும் வெயிட் பண்ணுங்க, நான் நிற்குமா? ನಾವು ತಡವಾಗಿ ಎದ್ದು ಒಂದು ಟ್ರೈನ್ ಅನ್ನ ನಿಲ್ಲುವುದಕ್ಕೆ ಹೇಳಿದ್ರೆ ಅದು ನಿಲ್ಲುತ್ತದಾ? நினைக்கிறேன் பிரைம் மினிஸ்டர் ஃபோன் பண்ணால் ஒத்துப்பாங்கன்னு நினைக்கிறேன், இல்லை? எம்பி ஃபோன் பண்ணால் ஒத்துப்பாங்க. MP ಯಾರಾದರೂ ಕರೆ ಮಾಡಿದ್ರೆ ಒಪ್ಪಿಕೊಳ್ಳಬಹುದು. பார்லிமெண்ட் அது ஒத்துக்க மாட்டாங்க, இல்லையா? ட்ரெயின் டைமுக்கு தான் போகணும். கவனிங்க, நாமும் ஆண்டவருக்கு எப்படி வைராக்கியம் பாராட்டி தேவனுக்கு மகிமை செலுத்துகிறோமோ அதுபோல் இந்த உலகத்தில் கர்த்தர் நமக்காக வைராக்கியம் பாராட்டி நம்ம உயர்த்துகிறவராக இருக்கிறார். ನಾವು ಎಷ್ಟು ದೇವರ ವಿಷಯದಲ್ಲಿ ವೈರಾಗ್ಯವನ್ನ ತೋರಿಸುತ್ತೇವೋ ಅಷ್ಟು ದೇವರು ನಮ್ಮ ವಿಷಯದಲ್ಲಿ ಈ ಲೋಕದ ಕಾರ್ಯಗಳಲ್ಲಿ ದೇವರು ವೈರಾಗ್ಯವನ್ನ ತೋರಿಸುತ್ತಾರೆ. ಹಲ್ಲೆಲೂಯಾ, ஹல்லேலூயா, ஹல்லேலூயா. நான் அதுதான் யோசித்தேன், ஆண்டவரே இந்த ஜனங்களுக்கு நான் சொல்லி கொடுக்குமே எனக்கு ஒரு கிருபை தாங்கன்னு கேட்டப்ப ஆண்டவர் சொன்னார், ಮುಂಜಾನೆ அதிகாலையில் ஜபிக்கும் பொழுது உங்க வாழ்க்கையில கர்த்தர் பெரிய ಕಾರ್ಯ. அந்த ದೇವರ ಬಳಿಯಲ್ಲಿ ದೇವರೇ ಜನರಿಗೆ ಬೋಧಿಸುವಂತೆ ಒಂದು ಕೃಪೆಯನ್ನು ಕೊಡಿರಿ ಎಂದು ಕೇಳುವಾಗ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸುವಾಗ ದೇವರು ಅನುಗ್ರಹಿಸುತ್ತಾರೆ. ஹல்லேலூயா, ஹல்லேலூயா. நான் உங்களுக்கு அதை நிச்சயமாய் சொல்லுகிறேன், ನಿಶ್ಚಯವಾಗಿ ಹೇಳಬಹುದು. அதிகாலையில 3 மணிக்கு ஜெபம் பண்ணி பாருங்க. ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸಿ ನೋಡಿರಿ 3 ಗಂಟೆಗೆ. கர்த்தர் உங்க வாழ்க்கையில எல்லா பிரச்சனை விடுதலை தருவார். ದೇವರು ನಿಮ್ಮ ಜೀವಿತದ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಡುತ್ತಾರೆ. உங்களுடைய பிரயாசத்தின் பலன் பெருகிறது உங்களுக்கு தெரியும். ನಿಮ್ಮ ಜೀವಿತದಲ್ಲಿ ನಿಮ್ಮ ಪ್ರಯಾಸದ ಒಂದು ಪ್ರತಿಫಲವು ಹೆಚ್ಚುವುದನ್ನು ನೀವು ಕಾಣಬಹುದು. ஹல்லேலூயா, ஹல்லேலೂಯಾ. மனுஷனால முடியாதுன்னு சொல்லுவாங்க, ಮನುಷ್ಯನಿಂದ ಅಸಾಧ್ಯವೋ ಎಂದು ಹೇಳಬಹುದು. தேவன் அதை செஞ்சு காட்டுவார். ಆದರೆ ದೇವರು ಅದನ್ನು ಮಾಡಿ ತೋರಿಸುತ್ತಾರೆ. இனிமேல் மேலே எழும்ப ಮಾಟೇன்னு சொல்லுவாங்க, ಇನ್ನು ಮುಂದೆ ನೀವು ಮೇಲೆ ಎದ್ದೇಳುವುದಿಲ್ಲ ಎಂದು ಹೇಳಬಹುದು. உயர்த்தி நிறுத்துவார். ಆದರೆ ದೇವರು ನಿಮ್ಮನ್ನು ಉದ್ಧರಿಸಿ ನಿಲ್ಲಿಸುತ್ತಾರೆ. ಹಲ್ಲೇಲೂಯಾ. கர்த்தரை நேசிக்கிறபடினால, ಕಾರಣ ದೇವರನ್ನ ಪ್ರೀತಿಸುವುದರಿಂದ, ஆண்டவரை தேடுறதுனால, ಮುಂಜಾನೆಯಲ್ಲಿ ದೇವರನ್ನ ಹುಡುಕುವುದರಿಂದ கொஞ்ச நேரம் நீங்க தூக்கத்தை கொஞ்சம் ஸ்டாப் பண்ணிருங்க. ಸ್ವಲ್ಪ ಸಮಯ ನಿಮ್ಮ ನಿದ್ರೆಯನ್ನ ನೀವು ಕಡಿತಗೊಳಿಸಿರಿ. அது எந்த வசனத்துல இருக்குது தெரியல,
தூக்கத்தை விரும்புகிறவர்கள் தரித்திரமாவார்கள். தூக்கத்தை விரும்புகிறவன் கந்தை துணியை உடுத்துவான் வசனம். கந்த துணின்னு அர்த்தம். கரெக்ட், பரவாயில்ல, நல்ல டிரான்ஸ்லேஷன். கந்த துணினா இந்த சாப்பாடு வடிக்கிறதுக்கெல்லாம் கறி துணி சொல்லுவாங்க இல்லையா? கன்னடத்தில் என்ன சொல்லுவாங்க? அலைய பந்தா, அலையப்பட்டை. அதான் கிடைக்குமா யாருக்கு? தூங்குறவங்களுக்கு. வாசி தோசம் கிடைச்சா வாசி 20-30 13 ಜ್ಞಾನೋಕ್ತಿಗಳು 20-13. தூக்கத்தை ஃபர்ஸ்ட் கிளாஸ் வாசிங்க. தூக்கத்தை விரும்பாதே, விரும்பினால் தரித்திரமாவை. பக்கத்துல கை கொட்டு சொல்லுங்க. ಪಕ್ಕದವರಿಗೆ ಕೈ ಕೊಟ್ಟು ಹೇಳಿರಿ. நம்மளே தூங்குறதுனால எப்படி பக்கத்துல கை கொட்டு சொல்ற? நானே தூங்குறேன் 8 மணிக்கு, நாடி பக்கத்துல கை கொட்டு சொல்லு. இயேசுவின் நாமத்தினால தூக்கத்தின் ஆவியே ಪೋ ಸಾತಾನೆ சொல்லணும். ಯೇಸುವಿನ ನಾಮದಲ್ಲಿ ಎಲ್ಲ ನಿದ್ರೆ ಆತ್ಮವೇ ಹೋಗು ಎಂದು ಹೇಳಬೇಕು. சிரிச்சிட்டே சொல்ற எப்பா, இவன் சிரிச்சிட்டே சொல்றான் பக்கத்துல போய். சரி, நீங்க நான் எப்படி சொல்றேன், ஒருத்தர் தலைமையில் ஒருத்தர் கை வச்சு ஜெபம் பண்ணுன்னு சொன்னா தப்பாயிரும் இல்லையா? இயேசுவின் நாமத்தினால. ஏன்னா தூக்கத்தை விரும்பாதே, ನಿದ್ರಾ ನಿರತನಾಗಿರಬೇಡ, ಬಡವನಾದೆಯೇ. தூக்கத்தை விரும்பாதே, விரும்பினால் தரித்திரமாவாய். கண் விழித்திரு, அப்பொழுது ஐஸ்வர்யமாவாய். சரியா? நான் ஒரு முறை பஸ்ஸில் போனேன், இது எந்த இடம் சரி ஞாபகம் இல்லை. அவன் பேசுகிறான், டேய் கடவுள் மனுஷனை படைக்கும் போது தூக்கமே கிடையாது தெரியுமா, நம்ம தான் தூக்கத்தை உருவாக்கணும்னு சொல்கிறான். ಒಂದು ಬಾರಿ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಅಲ್ಲಿ ಇಬ್ಬರು ಸಹೋದರರು ಮಾತನಾಡ್ತಿದ್ರು. ಅವ್ರು ಹೇಳಿದ್ರು, ಆ ದೇವರು ಮನುಷ್ಯನನ್ನ ಉಂಟು ಮಾಡುವಾಗ ನಿದ್ರೆ ಅನ್ನುವಂಥದ್ದೇ ಇರಲಿಲ್ಲ. ನಿನಗೆ ಗೊತ್ತಾ? படிக்கிற பசங்க, அவங்க வந்து காலேஜ்ல ஸ்கூல் படிக்கிற பசங்க, ಓದುತ್ತಿರುವಂತ ಒಂದು ಯೌವನಸ್ಥರು. தூக்கன்றது ஒன்று கிடையாது, ನಿದ್ರೆ ಅನ್ನುವಂಥದ್ದೇ ಇಲ್ಲ. நம்ம தான் அதை உருவாக்கிட்டோம், ನಾವೇ ಅದನ್ನ ಸೃಷ್ಟಿಸಿಕೊಂಡಿದ್ದೇವೆ. ஒரு ಸ್ಟೋರಿ சொன்னா நான் மறந்துட்டேன். ಅದಕ್ಕೆ ಏನೋ ಒಂದು ಕಥೆಯನ್ನು ಹೇಳಿದ್ರೆ அவன் படிக்கணும்னு சொல்றான். ಕಾರಣ ನಾವು ಓದಬೇಕು ಅನ್ನುವುದಕ್ಕೋಸ್ಕರ பெரிய ಆಳ வரணும், ನಾವು ಓದಿ ಒಂದು ದೊಡ್ಡ ವ್ಯಕ್ತಿಗಳಾಗಬೇಕು. அதுதாங்க வசனமும் சொல்லுது. ಅದೇ ವಾಕ್ಯವು ಹೇಳುತ್ತದೆ. தூங்க அப்படினா தூக்கத்தை நீ விரும்பாத, ನಿದ್ರೆಯನ್ನ ನೀವು ಬಯಸಬೇಡಿ, ಅದು உன்னை ದರಿದ್ರಮಾಗಿರ, ಅದು ನಿಮ್ಮನ್ನ ಬಡವರನ್ನಾಗಿ ಮಾರ್ಪಡಿಸುತ್ತದೆ. ಅದರ ಕಣ್ಣು ತೆರೆಯಿರಿ, ಪ್ರಾರ್ಥಿಸಿರಿ, ಕರ್ತರು ಉನ್னை ಆಶೀರ್ವದಿಪ. ಬೇಗ ಎದ್ದೇಳಿ, ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ. ஹல்லேலூயா, ஹல்லேலூயா. அப்ப நம்மோட வாழ்க்கையில இன்னும் நாம மேல வராம இருக்கிறதுக்கு ரகசியம் நம்மிடத்திலே காணப்படுகிற சோம்பேறித்தனம். கர்த்தருடைய கரத்தில் இருக்கிற ஐஸ்வர்யத்தை வாங்குவதற்கு அதிகாலையில எழும்ப பழகணும். ಅಂದ ಇನ್ನೂ ನಮ್ಮ ಜೀವಿತದಲ್ಲಿ ಕಂಡು ಬರುವಂತ ಕೊರತೆಗಳಿಗೆ ಕಾರಣ ನಾವು ಮುಂಜಾನೆಯಲ್ಲಿ ಎದ್ದೇಳದೆ ಇರುವುದರಿಂದ, ಅಂದ ದೇವರಿಂದ ನಾವು ಎದ್ದೇಳಿ ದೇವರ ಕರಗಳಲ್ಲಿರುವಂತ ಐಶ್ವರ್ಯವನ್ನು ನಾವು ಪಡೆದುಕೊಳ್ಳಬೇಕು. ஹல்லேலூயா, ஹல்லேலೂಯಾ. அதிகாலையில எழும்புங்க, ಮುಂಜಾನೆಯಲ್ಲಿ ಎದ್ದೇಳಿರಿ, சரியா? எழுந்து ஜெபம் பண்ணுங்க, ಎದ್ದು ಪ್ರಾರ್ಥಿಸಿರಿ. முதல்ல உங்களுக்கு அந்த 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 யோசனை வரணும். ಮೊದಲು ಆ ಒಂದು ಪ್ರಾರ್ಥಿಸುವ ಯೋಚನೆ ಬರಬೇಕು. கர்த்தரனை ஆசீர்வதிக்கணும், ದೇವರು ನಮ್ಮನ್ನು ಆಶೀರ್ವದಿಸಬೇಕು, விடுதலையாக்கணும், ದೇವರು ನಮ್ಮನ್ನು ಬಿಡುಗಡೆ ಮಾಡಬೇಕು, உயர்த்தணும், ದೇವರು ನಮ್ಮನ್ನು ಉದ್ಧರಿಸಬೇಕು, அவர் என்னை ஒரு நல்ல ஒரு பெரிய அந்தஸ்துல நிறுத்தணும், ದೇವರು ನಮ್ಮನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಲ್ಲಿಸಬೇಕು. ஆண்டவருடைய கரத்துல தான் அது இருக்குது, ದೇವರ ಕರಗಳಲ್ಲಿಯೇ ಅದಿದೆ. ஆண்டவருடைய கரத்துல நான் பெற்றுக்கொள்ளணும், ದೇವರ ಕರಗಳಿಂದ ಅದನ್ನು ಹೊಂದಿಕೊಳ್ಳಬೇಕು. அதிகாலை எழுந்து நான் ஜெபம் பண்ணணும், ಆಗ ನಾನು ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸಬೇಕು. ಹಲ್ಲೇಲೂಯಾ. ನೆನಪು நமக்கு வேணுங்க, ಆ ಒಂದು ಯೋಚನೆ ನಮಗೆ ಬೇಕು. பக்கத்துல கை ಕೊಟ್ಟು சொல்லுங்க, ಪಕ್ಕದವರಿಗೆ ಕೈ ಕೊಟ್ಟು ಹೇಳಿರಿ, ஆண்டவருடைய கரத்துல இருந்து வாங்கிக்க, ದೇವರ ಕೈಗಳಿಂದ ನೀವು ತೆಗೆದುಕೊಳ್ಳಿರಿ, ஆண்டவருடைய கரத்துல இருந்து வாங்கிக்க, ದೇವರ ಕರಗಳಿಂದ ನೀವು ತೆಗೆದುಕೊಳ್ಳಿರಿ, வாங்கிக்க, ದೇವರ ಕರಗಳಿಂದ ಐಶ್ವರ್ಯವನ್ನ ತೆಗೆದುಕೊಳ್ಳಿರಿ. சீக்கிரம் காலையில எழும்பு, ಅಂದ ಮುಂಜಾನೆಯಲ್ಲಿ ನೀವು ಎದ್ದೇಳಿರಿ. ಬೇಗ 3 மணிக்கு எழுப்புன்னு சொல்லுங்க, ಬೇಗ ಎದ್ದೇಳು. சரி பரவாயில்ல பாஸ்டர், ரொம்ப கஷ்டம் 3 மணிக்கு எழும்புது. சரி பரவாயில்ல, அட்லீஸ்ட் 4:30 மணிக்காவது எழும்பி ஜெபம் பண்ணுங்க. யூஸ்வலாக சபையில் அதிகாலையில் எழுந்துச்சோம் 4:30 மணிக்கு ஜெபம் வச்சோம்னா, நான் சொல்கிறேன்னு உங்களுடைய வாழ்க்கையில், நம்ம சபைக்கு ஒரு அத்தனை பேருடைய வாழ்க்கையில்
கர்த்தர் மகாபரி ஐஸ்வர்யம் உள்ளவராயிருப்பார். 4 ಗಂಟೆಗೆ ಪ್ರಾರ್ಥನೆಯನ್ನು ಇಟ್ಟರೆ ಸಭೆಗೆ ಬರುವಂತ ಅಷ್ಟು ಜನರ ಜೀವಿತದಲ್ಲಿಯೂ ಅದು ಅಷ್ಟು ಆಶೀರ್ವಾದಕರವಾಗಿದೆ. வேற எந்த ரகசியமே கிடையாது. ಬೇರೆ ಯಾವ ರಹಸ್ಯವೂ ಇಲ್ಲ. கண்ணால பார்த்ததை உங்களுக்கு சொல்றேன். ಕಣ್ಣಾರೆ ನೋಡಿರುವಂತದನ್ನು ನಿಮಗೆ ಹೇಳುತ್ತೇವೆ. அவ்வளவு தரித்திரமா இருந்தவங்க, ಅಷ್ಟು ದರಿದ್ರರಾಗಿದ್ದ ஒரு ரகசியம் தான். ಒಂದೇ ಒಂದು ರಹಸ್ಯ, அதிகாலை ஜெபம், ಮುಂಜಾನೆಯ ಪ್ರಾರ್ಥನೆ. பனி மழை எதுவும் பார்க்காம அதிகாலையில கூடி ஜெபம் பண்ணிட்டே இருப்பாங்க. ಹಿಮವು ಮಳೆ ಯಾವುದನ್ನು ನೋಡದೆ ಮುಂಜಾನೆಯಲ್ಲಿ ಸೇರಿ ಪ್ರಾರ್ಥಿಸುತ್ತಾರೆ. 10,000 ரூபாய் 5,000 ரூபாய் சம்பளம் வாங்கிட்டு இருந்தார். ಒಂದು 5,000 10,000 ರೂಪಾಯಿ ಸಂಬಳವನ್ನು ತೆಗೆದುಕೊಂಡು 50,000 1 ಲಕ್ಷ ರೂಪಾಯಿ ಮಾತ್ರ ದೇವರು 50,000 1 ಲಕ್ಷ ರೂಪಾಯಿಯಷ್ಟು ಮಾರ್ಪಡಿಸಿದರು. அல்லேலூயா. தைரியமான கூட்டு போர் ಲ್ಯಾಂಡ್ வாங்கினார். ಧೈರ್ಯವಾಗಿ ಬೋಧಕರನ್ನ ಕರೆದುಕೊಂಡು ಹೋಗಿ ಒಂದು ಜಾಗವನ್ನು ಖರೀದಿಸಿದರು. அதிகாலையில ஜெபிக்கிறவருடைய வாழ்க்கையில கர்த்தர் ஐஸ்வர்யத்தை தர வல்லவர். ಮುಂಜಾನೆಯಲ್ಲಿ ಪ್ರಾರ್ಥಿಸುವವರ ಜೀವಿತದಲ್ಲಿ ದೇವರ ಐಶ್ವರ್ಯವನ್ನು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. அவர் கரத்தில் ஐஸ்வர்யம் இருக்குது. ದೇವರ ಕೈಗಳಲ್ಲಿ ಐಶ್ವರ್ಯವಿದೆ. அவர் ஏராளமாய் தருகிறவர். ದೇವರು ಹೇರಳವಾಗಿ ಕೊಡುವವನು. உங்க வாழ்க்கையில உங்களை ஆசீர்வதிப்பார். ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ. பிரச்சனைகளை ಸರಿ செய்ய வல்லவர். ನಿಮಗಿರುವಂತ ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕೆ ಶಕ್ತ. காலையில ஜெபம் பண்ண உங்களை ಒಪ್ಪುಕೊಡುங்க. ಮುಂಜಾನೆಯಲ್ಲಿ ಪ್ರಾರ್ಥಿಸುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. at least இப்படியாவது இந்த ನೆನಪಾவது உங்களையும் என்னைய ஜெபம் பண்ண எழுப்பணும். ಈ ಒಂದು ನೆನಪಾದರೆ ನಿಮ್ಮನ್ನ ನಮ್ಮನ್ನ ಪ್ರಾರ್ಥಿಸುವುದಕ್ಕೆ ಪ್ರೇರೇಪಿಸಿ. ಅದು ಏನು? ஆண்டவருடைய கரத்திலிருந்து ஆசீர்வாதத்தை பெற்று ದೇವರ ಕೈಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. இடது கையில ஐஸ்வர்யமும் கனமும் இருக்குது. ದೇವರ ಒಂದು ಎಡಗೈಯಲ್ಲಿ ಐಶ್ವರ್ಯವು, வலது கையில தீர்க்காயுசு இருக்குது. ದೇವರ ಬಲಗೈಯಲ್ಲಿ ದೀರ್ಘಾಯುಷ್ಯ. அதிகாலையில எழும்புறவன் கர்த்தரை கண்டடைவான். ಮುಂಜಾನೆಯಲ್ಲಿ ಎದ್ದೇಳುವವರು ದೇವರನ್ನ ಕಂಡುಕೊಳ್ಳುತ್ತಾರೆ. வல்லவராயிருக்கிறார். ದೇವರು ನಿಮಗೆ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. கர்த்தர் உங்களை ஆசீர்வதிப்பார். ದೇವರು ನಿಮ್ಮನ್ನು ಆಶೀರ್ವದಿಸಲಿ. சரியா? ஆண்டவர் தன்னை நேசிக்கிறவர்களுக்கு மெய்ப்பொருளை தருவல்லவராயிருக்கிறார். ದೇವರು ತನ್ನನ್ನು ಪ್ರೀತಿಸುವವರಿಗೆ ಶ್ರೇಷ್ಠ ಸಂಪತ್ತನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. அல்லேலூயா. ಹಲ್ಲೆಲೂಯಾ. இல்லையா? சரி, இது உலக பிரகாரமான ஆசீர்வாதம். ಇದು ಲೋಕದ ಪರವಾದ ಒಂದು ಆಶೀರ್ವಾದ. இந்த ஆசீர்வாதம் ಈ ಒಂದು ಆಶೀರ್ವಾದ பரலோக ராஜ்யத்துக்கு போகக்கூடிய ஆசீர்வாதம். ಪರಲೋಕ ರಾಜ್ಯಕ್ಕೆ ಹೋಗುವಂತ ಆಶೀರ್ವಾದವಲ್ಲ. சரியா? ஆனா நம்ம ஜனங்களுக்கு இந்த ஆசீர்வாதம் வேணும். ಆದ್ರೆ ನಮ್ಮ ಜನರಿಗೆ ಈ ಆಶೀರ್ವಾದವೂ ಬೇಕು. ಸರಿ. ஆனா சில பேர் என்ன சொல்றாங்க? ಆದ್ರೆ ಕೆಲವರು ಏನು ಹೇಳುತ್ತಾರೆ? கர்த்தர் உலக பிரகாரமும் நம்ம ஆசீர்வதிப்பார். ದೇವರು ನಮ್ಮನ್ನ ಲೌಕಿಕವಾಗಿಯೂ ಆಶೀರ್ವದಿಸುತ್ತಾರೆ. பரலோகத்துல நம்ம சேர்த்துப்பார் சொல்றாங்க. ಪರಲೋಕ ರಾಜ್ಯದಲ್ಲಿ ನಮ್ಮನ್ನ ಸೇರಿಸುತ್ತಾರೆ ಅಂತ. ಅದು ಉண்மைதான். ಅದು ನಿಜಾನೇ. உலக பிரகாரம் ஆசீர்வதிப்பார். ಲೋಕ ಪರವಾಗಿಯೂ ದೇವರು ಆಶೀರ್ವದಿಸುತ್ತಾರೆ. ಆದರೆ அதிகாலை தேடுற ஜனங்களுக்கு மட்டும்தான். ಮುಂಜಾನೆಯಲ್ಲಿ ಹುಡುಕುವ ಜನರಿಗೆ ಮಾತ್ರ உலக ಆಶೀರ್ವಾದ, ಲೋಕದ ಆಶೀರ್ವಾದ. ಕಾலையிலிருந்து ஜெபம் பண்ண உங்களை ஆசீர்வதிப்பார். ಮುಂಜಾನೆಯಲ್ಲಿ ಇದ್ದು ಪ್ರಾರ್ಥಿಸಿದರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಪರಲೋಕಕ್ಕೆ போகணும்னா, ಆದರೆ ಪರಲೋಕ ರಾಜ್ಯಕ್ಕೆ ಹೋಗಬೇಕಾದರೆ ಮನಂ ತಿರುಂಬಿ ದೇವನಿಗೆ ಪ್ರಿಯமா வாழ, ನಾವು ಮಾನಸಾಂತರ ಹೊಂದಿ ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಬೇಕು. அல்லேலூயா, ಹಲ್ಲೆಲೂಯಾ. அப்போ உலகத்திலே நம்ம ஆசீர்வாதமா இருப்போம். ನಾವು ಲೋಕದಲ್ಲಿಯೂ ಆಶೀರ್ವಾದಕರವಾಗಿರುತ್ತೇವೆ. பரலோக ರಾಜ್ಯத்திலே கர்த்தர் நம்ம ಪರಲೋಕ ರಾಜ್ಯದಲ್ಲಿಯೂ ದೇವರು ನಮ್ಮನ್ನು ಸೇರಿಸುತ್ತಾರೆ. ஒரு முறை சீஷர்கள் ஆண்டவரை பார்த்து கேட்பாங்க. ಒಂದು ಬಾರಿ ಶಿಷ್ಯರು ಯೇಸುಸ್ವಾಮಿನ ನೋಡಿ ಕೇಳುತ್ತಾರೆ, ஆண்டவரೇ நாங்க வீடெல்லாம் விட்டு வந்தோமே, ದೇವರೇ ನಾವು ಮನೆಯನ್ನೆಲ್ಲ ತೊರೆದು ಬಂದಿದ್ದೇವಲ್ಲ, பின்பற்றணுமே, ನಿಮ್ಮನ್ನ ಹಿಂಬಾಲಿಸಿದ್ದೇವಲ್ಲ, ನಮಗೆ ಏನು ಎಂದು ಕೇಳುತ್ತಾರೆ. ಆಗ ದೇವರು ಹೇಳುತ್ತಾರೆ, எனக்காக எல்லாவற்றையும் நீங்க திறந்தீங்க இல்லையா, ನನಗಾಗಿ ನೀವು ಎಲ್ಲವನ್ನ ತೊರೆದು ಬಂದಿದ್ದೀರಲ್ಲ, உலகத்திலே கர்த்தர் 100 ஆசீர்வதிப்பார். ದೇವರು ನಿಮ್ಮನ್ನ 100ರಷ್ಟಾಗಿ ಆಶೀರ್ವದಿಸುತ್ತಾರೆ ಎಂಬುದು. அல்லேலூயா, ಹಲ್ಲೆಲೂಯಾ. சரியா? அது ஊழியத்தினுடைய ஆசீர்வாதம், ಅದು ಸೇವೆಯ ಆಶೀರ್ವಾದ. சரியா? அல்லேலூயா, ಹಲ್ಲೆಲೂಯಾ. ಶಿಷ್ಯರುಗಳೇ ಕರ್ತರು ஊழியத்திலே மகிமையை ஆசீர்வதிச்சார். ದೇವರು ಶಿಷ್ಯರನ್ನ ಸೇವೆಯಲ್ಲಿ ಮಹಿಮೆಯಾಗಿ ಆಶೀರ್ವದಿಸಿದರು. தேவ பிள்ளைகள் உலகத்திலேயும் ஆசீர்வாதத்தை பெற்றுக்கொள்ள கர்த்தர் நமக்கு தர வல்லவராய் இருக்கிறார். ದೇವರ ಮಕ್ಕಳು ಲೋಕದಲ್ಲಿಯೂ ಆಶೀರ್ವಾದವನ್ನ ಪಡೆದುಕೊಳ್ಳುವಂತೆ ದೇವರು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಆದರೆ ಅವರೇ ನೀங்க நேசிக்க, ದೇವರನ್ನ ನೀವು ಪ್ರೀತಿಸಬೇಕು. ಅವರೇ ನೀங்க நேசிக்கிறேன்னா, ದೇವರನ್ನ ನೀವು ಪ್ರೀತಿಸಬೇಕಾದರೆ ಮುಂಜಾನೆಯಲ್ಲಿ ನೀವು ದೇವರನ್ನ ಹುಡುಕಬೇಕು. நீங்க அந்த தீர்மானம் எடுக்கணும். ನೀವು ಆ ತೀರ್ಮಾನವನ್ನು ತೆಗೆದುಕೊಳ್ಳಿರಿ. சரி, அப்போ வித்தியாசம் தெரியும். ವ್ಯತ್ಯಾಸ ತಿಳಿದು ಬರುತ್ತದೆ. ಯಾರು ಕಾலையில ஜெபம் பண்றா, ಯಾರು ಮುಂಜಾನೆಯಲ್ಲಿ ಪ್ರಾರ್ಥಿಸುತ್ತಾರೆ, அதிகாலையில ஜெபம் பண்றா, ಯಾರು ಮುಂಜಾನೆಯಲ್ಲಿ ಪ್ರಾರ್ಥಿಸುವುದಿಲ್ಲ. தீர்மானம் எடுத்தீங்கன்னா, ನೀವು ತೀರ್ಮಾನವನ್ನು ತೆಗೆದುಕೊಂಡರೆ இன்றையிலிருந்து உங்களுடைய ஆசீர்வாதத்தினுடைய கவுண்ட் டவுன் ஸ்டார்ட் ஆகும். ಈ ದಿವಸದಿಂದ ನಿಮ್ಮ ಆಶೀರ್ವಾದದ ಒಂದು ಸನಗಣನೆ ಅಂದ್ರೆ ಕೌಂಟ್ இல்லையா, இன்னிலிருந்து உங்க கவுண்ட் ஸ்டார்ட் ஆகும். ನಿಮ್ಮ ಆಶೀರ್ವಾದ ಹೊಂದುವಂತ ಒಂದು ದಿವಸದ ಒಂದು ಎಣಿಕೆ ಆರಂಭವಾಗುತ್ತೆ. அல்லேலூயா, ಹಲ್ಲೆಲೂಯಾ. அவர் தன்னுடைய கரத்தை நமக்காக விரிக்க வல்லவராய் இருக்கிறார். ದೇವರು ನಮಗಾಗಿ ತನ್ನ ಕರವನ್ನ ಚಾಚುವುದಕ್ಕೆ ಬಯಸುತ್ತಾರೆ. அல்லேலூயா, ಹಲ್ಲೆಲೂಯಾ. நாமோ
முழுமையான ஆசீர்வாதத்தை பெற்றுக்கொள்ளும்படி கர்த்தர் நம்மை ஆசீர்வதிக்க வல்லவர். ನಾವು ಸಂಪೂರ್ಣವಾದ ಆಶೀರ್ವಾದವನ್ನು ಪಡೆದುಕೊಳ್ಳುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನು. அல்லேலூயா. ಹಲ್ಲೆಲೂಯಾ. ஆகையால நாம் எந்த குறையில்லாமல் உலகத்துல வாழ்வதற்கு கர்த்தர் நம்மை ஆசீர்வதிக்க வல்லவர். ಯಾವ ಕೊರತೆಯೂ ಇಲ್ಲದೆ ನಾವು ಲೋಕದಲ್ಲಿ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸುವುದಕ್ಕೆ ದೇವರು ಶಕ್ತನು. அப்ப நாம ஜெபிக்கலன்னா, ನಾವು ಪ್ರಾರ್ಥಿಸದೇ ಇದ್ದರೆ நமக்கு பிரச்சனை வரும். ನಮಗೆ ಸಮಸ್ಯೆಗಳು ಬರುತ್ತದೆ. ஏன் பிரச்சனை வரும்? ಯಾಕೆ ಸಮಸ್ಯೆ ಬರುತ್ತದೆ? வசனம் சொல்லுது, சோதனைக்காரன் ஜெபிக்காதவர்களை சோதிக்க வருவான். ಕಾರಣ ಶೋಧಿಸುವವನು ಪ್ರಾರ್ಥಿಸದೇ ಇರುವವರನ್ನ ಶೋಧಿಸುವುದಕ್ಕಾಗಿ ಬರುತ್ತಾನೆ. நாம ஜெபிக்கலன்னா, ನಾವು ಪ್ರಾರ್ಥಿಸದಿದ್ದರೆ சோதனைக்காரனை ஜெயிக்க முடியாது. ಆ ನಮ್ಮನ್ನ ಶೋಧನೆಗೆ ಒಳಪಡಿಸುವವನನ್ನ ನಾವು ಜಯಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. அல்லேலூயா. ಹಲ್ಲೆಲೂಯಾ. அவனை ஜெயிக்கணும்னா ಅವರನ್ನ ಜಯಿಸಬೇಕಾದರೆ ஜெபித்தாதான் அந்த பலன் நமக்கு கிடைக்கும். ನಾವು ಪ್ರಾರ್ಥಿಸಿದರೆ ಆ ಬಲವು ನಮಗೆ ಸಿಗುತ್ತದೆ. இயேசு கிறிஸ்துவே அவருடைய ஊழியத்தினுடைய வெற்றியான ஊழியம் செய்யறதுக்கு அவர் ಅನುದಿನமும் ದೇವ ಸಮ್ಮುಖದಲ್ಲಿ ಜಪಿಸಿದರು. ಯಾಕಂದ್ರೆ ಯೇಸು ಸ್ವಾಮಿಯೇ ಒಂದು ಜಯವುಳ್ಳ ಒಂದು ಸೇವೆಯನ್ನ ಮಾಡುವುದಕ್ಕಾಗಿ ಅನುದಿನವೂ ಆತನ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸಿದನು. அல்லேலூயா. ಹಲ್ಲೆಲೂಯಾ. பாஸ்டர் தாமஸ் ராஜ் இப்படி சொன்னாரு. ದೇವರ ಸೇವಕರಾದಂತಹ ಥಾಮಸ್ ರಾಜ್ ಪಾಸ್ಟರ್ ಈ ರೀತಿಯಾಗಿ ஏதாவது ஒரு தேவை உண்டானால், ಏನಾದರೂ ಒಂದು ಅಗತ್ಯತೆ ಇರುವುದಾದರೆ விழித்திருந்து ஜெபம் பண்ணுவார். ಅವರು ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾರೆ. அவர் எப்படி ஜெபம் பண்ணுவார்னா, ಅವರು ಹೇಗೆ ಪ್ರಾರ್ಥಿಸುತ್ತಾರೆ ಅಂದರೆ கரத்துல கிடைக்கும் வரைக்கும் நினைச்சது அப்படின்னா தேவை அது கிடைக்கிற வரைக்கும் விட மாட்டார். ಅವರ ಅಗತ್ಯತೆಗಳು ಸಿಗುವವರೆಗೂ ಬಿಡುವುದಿಲ್ಲ. ನೈಟ್ ಎಲ್ಲ ಜೆபம் பண்ணுவார். ರಾತ್ರಿ ಎಲ್ಲ ಪ್ರಾರ್ಥಿಸುತ್ತಾರೆ. ஆண்டவர் காலையில அவரே கொண்டு வந்து தருவார். ஆண்டவரே கொண்டு வந்து தருவார். ಅವನು ಮುಂಜಾನೆಯಲ್ಲಿ ದೇವರೇ ಅದನ್ನು ಅನುಗ್ರಹಿಸುತ್ತಾರೆ. அல்லேலூயா. ಹಲ್ಲೆಲೂಯಾ. அவர் அனுப்பி விடுவார். ದೇವರು ಅದನ್ನ ಕಳುಹಿಸಿ ಕೊಡುತ್ತಾರೆ. அதே போல உங்க வாழ்க்கையில அதிசயம் நடக்கும். ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿಯೂ ಅತಿಶಯ ನಡೆಯುತ್ತದೆ. வாழ்க்கையில ஜெபத்தை நீங்க அதிகரிச்சு பாருங்க. ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಹೆಚ್ಚಿಸಿ ನೋಡಿರಿ. ನಾನು நம்ம தீர்மானம் எடுக்கணும், இந்த ಮೊಬೈಲ್ கொஞ்சம் ಸ್ಟಾಪ್ பண்ண பழகணும். ಈ ಒಂದು ಮೊಬೈಲ್ ಅನ್ನ ಸ್ವಲ್ಪ ಉಪಯೋಗಿಸುವುದನ್ನ ನಿಲ್ಲಿಸುವುದಕ್ಕೆ ಕಲಿತುಕೊಳ್ಳಬೇಕು. ಕರೆಕ್ಟಾ? ஜெபத்தை தடை பண்றது எது? ಪ್ರಾರ್ಥನೆಯನ್ನು ತಡೆ ಮಾಡುವಂತದ್ದು ಯಾವುದು? ಅಲ್ಲ, ಕೈಲೇ ಪಾಕೆಟ್ಲೇ வச்சிருக்க பிசாசு தான். ನಮ್ಮ ಜೇಬಿನಲ್ಲಿ ಇಟ್ಟುಕೊಂಡಿರುವ ಸೈತಾನನು. இல்லையா? அப்போ ஊழியத்தில் வளரும் போது ஒரு சகோதரர் இருந்தான். அந்த சகோதரன் பேர் ஆபிரகாம். அந்த சகோதரன் சொல்லுவான், ஒரு வீட்டுக்கு போனா பவுடர் டப்பா சின்ன பிசாசு, டிவியை பார்த்தோன்னே ಅದು பெரிய பிசாசுன்னு சொல்லுவான். ಒಂದು ಸೇವೆಯಲ್ಲಿ ಅವರ ಸಂಗಡ ಇದ್ದಂತ ಅವರ ಹೆಸರು ಬಂದು ಅಬ್ರಹಾಂ ಎಂದು ಹೇಳಿ ಅವರು ಹೇಳಿದ್ರು, ಒಂದು ಮನೆಗೆ ಹೋಗುವಾಗ ಅಲ್ಲಿದ್ದಂತ ಒಂದು ಪೌಡರ್ ಡಬ್ಬ ಬಂದು ಒಂದು ಚಿಕ್ಕ ಸೈತಾನನು, ಅಲ್ಲಿದ್ದಂತ ಒಂದು ಟಿವಿ ಬಂದು ಒಂದು ದೊಡ್ಡ ಸೈತಾನನು. ಅಪ್ಪ தெரியல, ಆ ದಿವಸ ತಿಳಿಯಲಿಲ್ಲ, ಈಗ ತಿಳಿಯುತ್ತದೆ. பிசாசு எங்க இருக்குது? ಸೈತಾನನು ಎಲ್ಲಿದ್ದಾನೆ? சகோதரிகளுக்கு பேக்ல இருக்குது, சகோதரருக்கு பாக்கெட்ல இருக்குது. கரெக்ட் தானே? அல்லேலூயா. ஃபர்ஸ்ட் எல்லாம் வீட்டில் குடும்பமாக உட்காந்து அட்லீஸ்ட் பேசுவாங்க. ಮುಂಚೆ ಎಲ್ಲ ಮನೆಯಲ್ಲಿ ಕುಟುಂಬವಾಗಿ ಕುಳಿತು ಮಾತನಾಡುತ್ತಾರೆ. ಅಟ್ಲೀಸ್ಟ್ ಸಣ್ಡೆಯಾவது போடுவாங்க. ಸ್ವಲ್ಪ ಜಗಳವಾದರೂ ಮಾಡುತ್ತಾರೆ ಕುಟುಂಬವಾಗಿ ಕುಳಿತುಕೊಂಡು. ಆದ್ರೆ ಈಗ ಎಂತ ಪ್ರಶ್ನೆಯೂ ಬರುವುದಿಲ್ಲ, ಯಾವ ಒಂದು ಜಗಳವೂ ಒಂದು ಸಮಸ್ಯೆಯೂ ಬರುವುದಿಲ್ಲ. ಯಾಕೆಂದರೆ ಯಾರ ಬಳಿಯಲ್ಲಿ ಯಾರು பேசுறதே இல்ல, ಮಾತನಾಡುವುದಿಲ್ಲ. அவங்க யார்கிட்ட தான் பேசுறாங்க? ಅವ್ರು ಯಾರ ಬಳಿಯಲ್ಲಿ ಮಾತನಾಡುತ್ತಾರೆ? ಬಾಯಿಲ್ಲದ இந்த செல்லு கிட்ட தான் பேசுறாங்க. ಬಾಯಿಲ್ಲದೆ ಇರುವ ಮೊಬೈಲ್ ಬಳಿಯಲ್ಲಿ ಮಾತನಾಡುತ್ತಾರೆ. ಕರೆಕ್ಟಾ? அதான் பேசிட்டு இருக்கு, ಅದೇ ಮಾತನಾಡುತ್ತಿದೆ. ஆகையினால அது நம்முடைய நேரத்தை திருடும். ಅದು ನಮ್ಮ ಸಮಯವನ್ನ ಕದಿಯುತ್ತದೆ. நம்முடைய சிந்தை ಕೆಟ್ಟು போகும், ನಮ್ಮ ಯೋಚನೆಗಳು ಕೆಟ್ಟು ಹೋಗುತ್ತವೆ. நாம நினைக்கிறோம் அது நல்லதுக்காக தான் ನಾವು ನೆನೆಸಬಹುದು, ನಾವು ಅದನ್ನ ಒಳ್ಳೆಯದಕ್ಕಾಗಿಯೇ ತಾನೇ ನಾವು ನೋಡ್ತಿದ್ದೇವೆ. பார்க்கும்போது அதுல என்ன சொல்லுவாங்கன்னா, அது சமைக்கிறது குறித்து பாக்குறீங்க, ಕೆಲವರು ಅದರಲ್ಲಿ ಅಡಿಗೆಯನ್ನ ಮಾಡುವುದರ ಕುರಿತಾಗಿ ನೋಡುತ್ತಾರೆ. ஆனா நமக்கு அது நல்லதா தான் தெரியுது, ಅದು ನಮಗೆ ಒಳ್ಳೆಯದಾಗಿಯೇ ತೋಚುತ್ತದೆ. அப்படிதானே? எத்தனை பேர் சமையல் குறிப்பு பாக்குறீங்க? ಎಷ್ಟು ಜನರು ಒಂದು ಹೇಗೆ ಅಡಿಗೆಯನ್ನ ಮಾಡಬೇಕು ಅನ್ನೋದನ್ನ ನೋಡುತ್ತೀರಿ. நீங்க கடவுள்கிட்ட ஜெபம் பண்ணுங்க, நீங்க நல்லா சமைக்க உதவி செய்வார். ನೀವು ದೇವರ ಬಳಿಯಲ್ಲಿ ಪ್ರಾರ್ಥಿಸಿರಿ, ಚೆನ್ನಾಗಿ ಅಡಿಗೆ ಮಾಡುವುದಕ್ಕೆ ದೇವರು ಸಹಾಯ ಮಾಡುತ್ತಾರೆ. ಅದು ರಹಸ್யம் நம்முடைய டைம் திருடும், ಅದು ನಮ್ಮ ಸಮಯವನ್ನ ಕದ್ದುಕೊಳ್ಳುತ್ತದೆ. ಸರಿಯಾ? ಜಪಿக்க விடாது, ಪ್ರಾರ್ಥಿಸುವುದಕ್ಕೆ ಬಿಡುವುದಿಲ್ಲ. ನೈಟ್ಲೇ நம்ம ஜெபம் பண்ணனும் தீர்மானம் பண்ணுவோம், ರಾತ್ರಿಯಲ್ಲಿ ನಾವು ಪ್ರಾರ್ಥಿಸೋಣ ಎಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ. ಮೊಬೈಲ್ಗೆ ಪಿಸಾಸು ஒரு கட்டளை கொடுப்பான், ಆದ್ರೆ ಮೊಬೈಲ್ಗೆ ಸೈತಾನನು ಒಂದು ಆಜ್ಞೆಯನ್ನು ಕೊಡುತ್ತಾನೆ. ಸರಿ, அப்போ ஒரு சத்தம் வரும், ಮೊಬೈಲ್ ಟೆಂಗಿನ ಸತ್ತ வரும், ಆಗ ಒಂದು ಶಬ್ದ ಬರುತ್ತದೆ. நீங்க ಕೈ வச்சினா ಅದು உங்களுக்கு பிடிச்சிக்கும், பாத்தீங்களா? ನೀವು ಕೈಯಲ್ಲಿ ಇಟ್ಟುಕೊಳ್ಳುವಾಗ ಅದು ನಿಮ್ಮನ್ನ ಹಿಡಿದುಕೊಳ್ಳುತ್ತದೆ. ಅದು ನೀವು ಓಪನ್ பண்ணிட்டீங்கன்னா, ಅದನ್ನ ನೀವು ತೆರೆಯುವಾಗ ಅದು அப்படியே ಟ್ರಾಪ್ பண்ணும், ಅದು ಹಾಗೆಯೇ ನಿಮ್ಮನ್ನ ಒಂದು ಬಲೆಯೊಳಗೆ ಸಿಕ್ಕಿಸುತ್ತದೆ. ನೋ ಪ್ರೇಯರ್, ಪ್ರಾರ್ಥನೆ ಇರುವುದಿಲ್ಲ. இப்படியே பார்த்துட்டு டமார் மேல விழுந்துரும், பாத்தீங்களா? ಹಾಗೆಯೇ ನೋಡುತ್ತಾ ಇರುವಾಗ ಮೊಬೈಲ್ ನಮ್ಮ ಮೇಲೆ ಬೀಳುತ್ತದೆ. சிரிக்கும் போது தெரியுது விழுதுன்னு நினைக்கிறேன் மேல, சரியா? அப்படியே தூங்கிடுது, ಹಾಗೆಯೇ ನಿದ್ರಿಸುವಂತದ್ದು. அப்படி தூங்கும் பொழுது, ಆ ರೀತಿಯಾಗಿ ನಿದ್ರಿಸುವಾಗ என்ன பார்த்தீங்களோ, ನೀವು ಏನು ನೋಡಿದಿರೋ ಅದು ನಮ್ಮ ಮನಸ್ಸಲ್ಲಿ ನಿಲ್ಲುತ್ತದೆ, ಅದೇ ನಮ್ಮ ಮನಸ್ಸಿನಲ್ಲಿ ನಿಲ್ಲುತ್ತದೆ. ಪ್ರೇಯರ್ ಇಲ್ಲ,
ಪ್ರಾರ್ಥನೆ ಇಲ್ಲ, ரெண்டாவது நாள் பிரேயர் இல்ல, ಎರಡನೇ ದಿವಸ ಪ್ರಾರ್ಥನೆ ಇಲ್ಲ, மூணாவது நாள் பிரேயர் சுத்தமா போயிடும், ಮೂರನೇ ದಿವಸ ಪ್ರಾರ್ಥನೆ ಪರಿಪೂರ್ಣವಾಗಿ ಹೊರಟು ಹೋಗುತ್ತೆ. அப்ப ரோட்ல போன தரித்திரம் என்ன செய்யும்? ಆಗ ದಾರಿಯಲ್ಲಿ ಹೋಗುವ ದರಿದ್ರ ಏನು ಮಾಡುತ್ತದೆ? நம்ம வீடு தட்டும், ನಮ್ಮ ಮನೆಯನ್ನು ತಟ್ಟುತ್ತದೆ. ஏன்னா இந்த வீட்டுக்குள்ள வரணும் அப்படின்னு தெரியாது, ಕಾರಣ ಈ ಮನೆಗೆ ಬರಬೇಕು ಅನ್ನುವಂಥದ್ದು ಅದಕ್ಕೆ ತಿಳಿಯುವುದು. பைபிள் அப்படிதான் சொல்லுது, ಸತ್ಯವೇದ ಅದೇ ರೀತಿಯಾಗಿ ಹೇಳುತ್ತದೆ. என்ன சொல்லுதுன்னா வழிப்போக்கனா இருக்கக்கூடிய தரித்திரம் வீட்டுக்குள்ள வருமா? ಒಂದು ದಾರಿ ಹೋಕನಾಗಿರುವಂತ ಒಂದು ದರಿದ್ರನ ಮನೆಯೊಳಗೆ ಬರುತ್ತದೆ. அதான் நீங்க சோம்பேறியா இருந்தா அந்த வசனம் சொல்லு பாருங்க, ஜெபிக்காம இருந்தா வழிப்போக்கனாய் அப்படின்னா ದೇಶಾಂತರಿಯಾಗಿ ಹೋಗக்கூடிய ದರಿದ್ರಂ ನಮ್ಮ வீட்டுக்குள்ள வந்துரும் ವಸನ சொல்லுது. ದಾರಿಯಲ್ಲಿ ಹೋಗುವಂತ ದರಿದ್ರವು ಮನೆಯೊಳಗೆ ಬರುತ್ತದೆ ಎಂದು ವಾಕ್ಯ ಹೇಳುತ್ತದೆ. ಸರಿಯಾ? ಇದು ಕಾರಣ என்ன? ಇದಕ್ಕೆ ಕಾರಣ ಏನು? ಆಂಡುடைய ಸಮ್ಮುಖದಲ್ಲಿ ಜೆபிக்காதிருக்கிறது, ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸದೇ ಇರುವಂತ ದೇವ பிள்ளையே, ಒಂದು ದೇವ ಜನರೇ, இந்த உலகத்திலேயும் கர்த்தர் நம்மை ஆசீர்வதிக்க வல்லவர், ಈ ಲೋಕದಲ್ಲಿಯೂ ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನು. அவர் கரத்திலிருந்து நீங்கள் பெற்றுக்கொள்ள ஜெபம் பண்ண நீங்க ஆயத்தம். ಆದರೆ ದೇವರ ಕರಗಳಿಂದ ಹೊಂದಿಕೊಳ್ಳುವುದಕ್ಕೆ ನೀವು ಸಿದ್ಧರಾಗಬೇಕು. அல்லேலூயா. அப்போ நீங்க ஜெபிச்சா உங்க வாழ்க்கையில ஆசீர்வாதம் நடக்கும். ನೀವು ಪ್ರಾರ್ಥಿಸುವಾಗ ನಿಮ್ಮಲ್ಲಿ ಆಶೀರ್ವಾದ ನೆರವೇರುತ್ತದೆ. உங்க வியாபாரம் ஆசீர்வாதமா இருக்கும், ನಿಮ್ಮ ಪ್ರಯಾಸಗಳ ಆಶೀರ್ವಾದಕರವಾಗಿರುತ್ತದೆ. ಪ್ರಯಾಸಪಟ್ಟ ಕಾರ್ಯದಲ್ಲಿ 100 ಮಡಂಗು ಆಂಡ್ರು ಆಶೀರ್ವಾದ ತರುವರು. ನೀವು ಪ್ರಯಾಸಪಟ್ಟ ವಿಷಯಗಳಲ್ಲಿ 100ರಷ್ಟು ಪ್ರತಿಫಲವನ್ನು ದೇವರು ಕೊಡುತ್ತಾರೆ. ಹಲ್ಲೆಲೂಯಾ. உங்க வாழ்க்கையில செல்வத்தை பெருக செய்வார். ನಿಮ್ಮ ಜೀವಿತದಲ್ಲಿ ಐಶ್ವರ್ಯವನ್ನು ದೇವರು ಹೆಚ್ಚಿಸುತ್ತಾರೆ. ಒಂದೇ ಒಂದು ರಹಸ್ಯ, அதிகாலையில நான் தேவனை தேடுகிறேன், ಮುಂಜಾನೆಯಲ್ಲಿ ನಾನು ದೇವರನ್ನ ಹುಡುಕುತ್ತೇನೆ, கிடைக்கிற நேரத்துல தேவ சமூகத்துல ஜெபிக்கிறேன், ನನಗೆ ಸಿಗುವಂತ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ உங்க வாழ்க்கையில பெரிய ஆசீர்வாதத்தை கொண்டு வரும். ನಿಮ್ಮ ಪ್ರಾರ್ಥನೆಯ ಜೀವಿತವು ನಿಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ತರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೆಬಿக்க நீங்க பிரயாசப்பட, ಪ್ರಾರ್ಥಿಸುವುದಕ್ಕೆ ಪ್ರಯಾಸ ಪಡಿ, ಜೆಬಿக்க ತೀರ್ಮಾನ பண்ணுங்க, ಪ್ರಾರ್ಥಿಸುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಿ. ஒரு வருஷம் 2025 ಈ 2025ನೇ ವರ್ಷ ನಮಗೆ ವಾಗ್ದಾನ பண்ணிருக்கிறார், ஏராளமாய் ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ, ಹೇರಳವಾಗಿ ಕೊಡುತ್ತೇನೆ. ಹಲ್ಲೆಲೂಯಾ. ஏராளமாய் தருவார், ಹೇರಳವಾಗಿ ಕೊಡುತ್ತಾರೆ. ஒரೇ ஒரு ತೀರ್ಮಾನ எடுக்கணும், ಒಂದೇ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. அதிகாலையில ஜெபிக்க, ಮುಂಜಾನೆಯಲ್ಲಿ ಪ್ರಾರ್ಥಿಸುತ್ತೇನೆ. சரியா? 3 மணிக்கு ஜெபம் பண்றவங்க ஜெபம் பண்ணுங்க, 3 ಗಂಟೆಗೆ ಎದ್ದು ಪ್ರಾರ್ಥಿಸುವವರು ಪ್ರಾರ್ಥಿಸಿ. 4:30 மணிக்கு வந்து ஜெபம் பண்ணுங்க ஜெபம் பண்ணுங்க. 4 ಗಂಟೆಗೆ ಎದ್ದು ಪ್ರಾರ್ಥಿಸುವವರು 4:30 மணிக்கு ஜெபம் பண்ண ஸ்டார்ட் பண்ணிட்டீங்கன்னா 4 ಗಂಟೆಗೆ ಪ್ರಾರ್ಥಿಸುವುದಕ್ಕೆ ಆರಂಭಿಸಿದ್ದಾರೆ. 4:30 மணிக்கு பிரேயர் ஸ்டார்ட் பண்ணிடுறேன். ನಾನು 4 ಗಂಟೆಗೆ ಸಭೆಯಲ್ಲಿ ಪ್ರಾರ್ಥನೆಯನ್ನು ಆರಂಭ ಮಾಡೋಣ. இல்லையா? உங்க முகத்தை பார்த்தா அப்படியே வித்தியாசமா இருக்கு, எல்லாம் அப்படியே புளிக்கிறீங்க. பாஸ்டர் இப்போதான் 5 மணி நேரம் அப்புறம் 4:30 மணி சொல்லிட்டாரு. எனக்கு என்ன, நீங்க ஆசீர்வாதமா இருக்கிறதுக்காக தான் சொல்றேன். ನೀವು ಆಶೀರ್ವಾದಕರವಾಗಿರುವುದಕ್ಕಾಗಿ ಹೇಳುತ್ತೇವೆ. உங்களுக்கு ஐஸ்வர்யம் வேணும்னா, ನಿಮಗೆ ಐಶ್ವರ್ಯ ಬೇಕಾಗಿದ್ದರೆ, கடன் பிரச்சனை எல்லாம் தீரணும்னா, ನಿಮ್ಮ ಒಂದು ಸಾಲದ ಸಮಸ್ಯೆ ಎಲ್ಲ ತೀರಬೇಕಾದರೆ 4:30 மணிக்கு எழும்புங்க. 4 ಗಂಟೆಗೆ ಎದ್ದು ಹೇಳಿರಿ. எத்தனை பேருக்கு அல்லேலூயா சொல்றீங்க? ಎಷ್ಟು ಜನ அல்லேಲೂಯಾ ಹೇಳುತ್ತೀರಾ? எத்தனை பேருக்கு கடன் பிரச்சனை எல்லாம் சரியாகணும்? ಎಷ್ಟು ಜನರಿಗೆ ಒಂದು ಸಾಲದ ಬಾಧೆ ಎಲ್ಲ ತೀರಬೇಕು? ஆண்டவர் என் குடும்பத்தை ஆசீர்வதிக்கணும், ದೇವರು ನಮ್ಮ ಕುಟುಂಬವನ್ನು ಆಶೀರ್ವದಿಸಬೇಕು, ஐஸ்வர்ಯத்தை தரணும், ದೇವರು ನಮಗೆ ಐಶ್ವರ್ಯವನ್ನು ಕೊಡಬೇಕು. 4:30 மணிக்கு எழும்பணும். 4 ಗಂಟೆಗೆ ಎದ್ದು ಹೇಳೋಣ. அப்ப நாளையிலிருந்து 4:30 மணி ஸ்டார்ட் பண்ணிடலாம் நினைக்கிறேன், இல்லையா? ನಾಳೆಯಿಂದ 4 ಗಂಟೆಗೆ ಆರಂಭಿಸೋಣ ಎಂದು ನೆನೆಸುತ್ತೇವೆ. 4 மணி ஸ்டார்ட் பண்ணிடலாம். சரியா? நீங்க ஜெபம் பண்ணி பாருங்க, ನೀವು ಪ್ರಾರ್ಥಿಸಿ ನೋಡಿರಿ, ஒரே மாசத்துல கர்த்தர் ரிசல்ட் பார்க்க செய்வார். ಆ ಒಂದೇ ತಿಂಗಳಲ್ಲಿ ದೇವರು ಪ್ರತಿಫಲವನ್ನು ಕಾಣುವಂತೆ ಮಾಡುತ್ತಾರೆ. அல்லேலூயா, ಹಲ್ಲೆಲೂಯಾ. அவர் வார்த்தையில் உண்மை உள்ளவர், ಆತನು ತನ್ನ ಮಾತಿನಲ್ಲಿ ನಂಬಿಗಸ್ತ, அவர் ஒரு நாளும் போய் சொல்ல மாட்டார். ಆತನು ಒಂದು ದಿವಸವೂ ಸುಳ್ಳಾಡುವುದಿಲ್ಲ. என்ன நீ தேடு, ನನ್ನನ್ನು ನೀನು ಹುಡುಕು, என் கையில ஐஸ்வர்யம் இருக்குன்னு ನನ್ನ சொல்லி ಕೈಗಳಲ್ಲಿ ಐಶ್ವರ್ಯವಿದೆ. அவர் தேடினா உங்களுக்கு தருவார். ದೇವರನ್ನು ಹುಡುಕುವುದಾದರೆ ದೇವರ உங்களை உயர்த்தி ಅನುಗ್ರಹಿಸುತ್ತಾರೆ. நிக்க வைப்பார். ஆண்டவர் ದೇವರ ನಿಮ್ಮನ್ನು ಉದ್ಧರಿಸಿ பேரை ನಿಲ್ಲಿಸುತ್ತಾರೆ. பெருமைப்படுத்துவார், ನಿಮ್ಮ ಹೆಸರನ್ನ உங்க ದೇವರು, எல்லா பிரச்சனையும் சரி பண்ணுவார். ನಿಮ್ಮ ಎಲ್ಲ ಸಮಸ್ಯೆಗಳನ್ನ ದೇವರು நீங்க ಪರಿಹರಿಸುತ್ತಾರೆ. மற்றவர்களுக்கு கடன் கொடுக்கிற அளவுக்கு, நீங்க மற்றவர்களுக்கு உதவி செய்யும் அளவுக்கு உங்கள் வீட்டிலே கர்த்தர் ஆசீர்வாதத்தை பெருக செய்வார். ನೀವು ಇತರರಿಗೆ ಸಹಾಯ ಮಾಡುವಷ್ಟು, ಇತರರಿಗೆ ನೀವು ಒಂದು ಸಹಾಯ ಹಸ್ತವನ್ನ ಚಾಚುವಷ್ಟು ದೇವರು ನಿಮ್ಮನ್ನು ஒரே ಆಶೀರ್ವದಿಸುತ್ತಾರೆ. ரகசியம் தான், ಒಂದೇ ರಹಸ್ಯ, கர்த்தருடைய சமூகத்துல ஜெபிக்கணும், ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು, அதிகாலையில ஜெபிக்கணும். ಮುಂಜಾನೆಯಲ್ಲಿ ಪ್ರಾರ್ಥಿಸಬೇಕು. கர்த்தர் உங்களை கொண்டு தேசத்தை ஆசீர்வதிப்பார். ದೇವರು ನಿಮ್ಮನ್ನ ತೆಗೆದುಕೊಂಡು ದೇಶವನ್ನು உங்களை ಆಶೀರ್ವದಿಸುತ್ತಾರೆ. எல்லாரும் மேன்மையாய் பார்க்கும்படி செய்வார். ನಿಮ್ಮನ್ನ ಎಲ್ಲರೂ ಒಂದು ಶ್ರೇಷ್ಠವಾಗಿ ನೋಡುವಂತೆ அதான் ಮಾಡುತ್ತಾರೆ. சொல்றேன், என் தகப்பனுடைய மேன்மையை நீர் பெருக பண்ணினீர் அப்படின்னு சொல்லுவார். ಅಂದ್ರೆ ನನ್ನ ತಂದೆಯ ಒಂದು ಹೆಸರನ್ನು ನೀವು ಶ್ರೇಷ್ಠಪಡಿಸಿದ್ದೀರಿ ಎಂಬುದು. அல்லேலூயா. ಹಲ್ಲೆಲೂಯಾ. ஏழையா இருந்த தரித்திரமா இருந்த மக்களை ஆண்டவர் உயர்த்தி மேன்மைப்படுத்தி எல்லாருக்கும் முன்பாக அவர்களை தலையாய் வைப்பார். ಅಂದ್ರೆ ಬಡವರಾಗಿಯೋ ದರಿದ್ರರಾಗಿರುವಂತ ಮಕ್ಕಳನ್ನ ದೇವರು ಉದ್ಧರಿಸಿ ಎಲ್ಲರ ಮುಂದೆ ಅವರನ್ನ ಶಿರಸ್ಸಾಗಿ ಇಡುತ್ತಾರೆ. ஜெபிக்கணும், ಪ್ರಾರ್ಥಿಸಿರಿ, ஜெபிக்கணும், ಪ್ರಾರ್ಥಿಸಿರಿ, ஜெபிக்கணும். ಪ್ರಾರ್ಥಿಸಿರಿ. அல்லேலூயா. ಹಲ್ಲೆಲೂಯಾ.
ஜெபத்துல தான் இந்த ஆசீர்வாதத்தை நம்ம பெற முடியும். ಪ್ರಾರ್ಥನೆಯಿಂದಲೇ ಈ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. நல்ல சீக்கிரத்துல எழும்பி ஜெப சமூகத்துல முழங்கால் படிட்டு ஆராதிக்கிற இந்த சபையை கர்த்தர் உன்னதமாய் உயர்த்த வல்லவராய். அந்த ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸುವಂತ ಈ ಸಭೆಯನ್ನ ದೇವರು ಉನ್ನತವಾಗಿ ಆಶೀರ್ವದಿಸುವುದಕ್ಕೆ ಶಕ್ತನು. ஆவிக்குரிய வாழ்க்கையிலும் கர்த்தர் உங்களை ஆசீர்வதிப்பார். ಆತ್ಮಿಕ ಜೀವಿತದಲ್ಲಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಶರೀರ ಪ್ರಕಾರமாகியும் நீங்கள் ಶಾರೀರಿಕವಾಗಿಯೂ ನೀವು ದರಿದ್ರರಾಗಿರದಂತೆ குடும்பத்தை ஆண்டவர் நன்மையினால் நிரப்புவார். ನಿಮ್ಮ ಕುಟುಂಬವನ್ನ ದೇವರು ಒಳಿತಿನಿಂದ ಆಶೀರ್ವದಿಸುತ್ತಾರೆ. ವಾಸ್ತು ಮುಗಿಸಿರೋಮಾ? ಆ ವಾಕ್ಯವನ್ನು ಓದಿ ಮುಗಿಸೋಣ. நீதிமொழிகள் 3ஆம் அதிகாரம் ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದ ಕೊನೆಯ ವಚನ. ದೀನರಿಗ ಅದು ಮುನ್ನಾಡಿ ವಚನ. ಯಾರು ಧರ್ಮವನ್ನು ತಿರಸ್ಕರಿಸುವವರು, அதுக்கு முன்னாடி நினைக்கிறேன் 3வது வசனம். துன்மார்க்கனுடைய வீட்டிலே கர்த்தருடைய சாபம், நீதிமானுடைய வீட்டிலே ಕರ್ತರುடைய 33ನೇ ವಚನ. ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವನು, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ಆಮೆನ್, ಹಲ್ಲೆಲೂಯಾ. நீதிமான்களுடைய வாசஸ்தலத்தையோ அவர் ஆசீர்வதிக்கிறார். ದೇವರು ನೀತಿವಂತನ ನಿವಾಸವನ್ನು ಆಶೀರ್ವದಿಸುತ್ತಾರೆ. வீடு ஆசீர்வதிக்கப்பட்டிருக்கும். ನಿಮ್ಮ ಮನೆಯು ಆಶೀರ್ವದಿಸಲ್ಪಟ್ಟಿರುತ್ತದೆ. ஆசீர்வாதம் என்ன? ಆಶೀರ್ವಾದ ಅಂದರೆ ಏನು? கர்த்தருடைய ஐஸ்வர்யம், ಕರ್ತನ ಐಶ್ವರ್ಯವು. சகல மேன்மையினால நன்மையினால உங்க வீடு அலங்கரிக்கப்பட்டிருக்கு. ಸಕಲ ಒಂದು ಸಂಪತ್ತಿನಿಂದಲೂ ಐಶ್ವರ್ಯದಿಂದಲೂ ನಿಮ್ಮ ಮನೆ ತುಂಬಲ್ಪಟ್ಟಿರುತ್ತೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. அதானே நான் நீதிமானுடைய வீட்டிலே ರಕ್ಷಿಪಿನ ಗಂಭೀರ ಸತ್ತ இருக்கும். ನೀತಿವಂತನ ಮನೆಯಲ್ಲಿ ಒಂದು ಜಯಘೋಷ ಇರುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರಾರ್ಥನೆ, ಪ್ರಾರ್ಥನೆ, ಆರಾಧನೆ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ வாழ்க்கை உயர்த்துங்க. ನಿಮ್ಮ ಜೀವಿತವನ್ನು ಉದ್ಧರಿಸುತ್ತದೆ. ತೀರ್ಮಾನ பண்ணுமா? ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ஒரே ஒரு முறை பக்கத்துல ಕೈ ಕೊಟ್ಟು சொல்லிருங்க. ಒಂದೇ ಒಂದು ಬಾರಿ ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳಿರಿ. அதிகாலை எழுந்து ஜெபம். ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸಿರಿ. இந்த வருஷத்துல, ಈ ವರ್ಷದಲ್ಲಿ உன்னை ஐஸ்வர்யவானாய் மாற்றும். ದೇವರು ನಿಮ್ಮನ್ನು ಐಶ್ವರ್ಯ ಸಂಪನ್ನನಾಗಿ ಮಾರ್ಪಡಿಸುತ್ತಾರೆ. தூக்கத்தை விரும்பாத, ನಿದ್ರೆಯನ್ನು ನೀವು ಬಯಸಬೇಡಿರಿ. ಕೈ ಕೊಟ್ಟು சொல்லுங்க பக்கத்துல, ಪಕ್ಕದವರಿಗೆ ಕೈ ಕೊಟ್ಟು ಹೇಳಿರಿ. தூக்கத்தை விரும்பாத, ನಿದ್ರೆಯನ್ನ ಬಯಸಬೇಡಿರಿ. ஐஸ்வர்யனாய் மாற்றுவார். ದೇವರು ನಿಮ್ಮನ್ನು ಐಶ್ವರ್ಯ ಸಂಪನ್ನರಾಗಿ ಮಾರ್ಪಡಿಸುತ್ತಾರೆ. இந்த வாரம் தான் அந்த சபைக்கு ஒரு விடுதலை. ಈ ವಾರವೇ ಒಂದು ಸಭೆಗೆ ಒಂದು ಬಿಡುಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. அதிகாலையில ஜெபிப்போம், ಮುಂಜಾನೆಯಲ್ಲಿ ಪ್ರಾರ್ಥಿಸೋಣ. ஆசீர்வாதத்தின் பிள்ளைகளாயிருப்போம். ನಾವು ಆಶೀರ್ವಾದಕರ ಮಕ್ಕಳಾಗಿರೋಣ. ஆண்டவருடைய சமூகத்துல ஒப்பு கொடுப்போமா? ದೇವರ ಸಮ್ಮುಖದಲ್ಲಿ ನಾವು ಎಲ್ಲ எழுந்து நின்று ஆண்டவருடைய கேட்போம். ನಾವೆಲ್ಲರೂ ಎದ್ದು ನಿಂತು ದೇವರ ಬಳಿಯಲ್ಲಿ ஜெப ஆவியை ஊற்றுன்னு கேட்போம். ಪ್ರಾರ್ಥನೆಯ ಆತ್ಮವನ್ನ ಸುರಿಸಿ ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಎಲ್ಲರ ಕಣ್களை ಮೂಡಿ ಕರಂಗಳ ಎತ್ತಿ அதிகாலையில ஜெபிக்கக்கூடிய கிருபை எனக்கு தாங்க. ಪ್ರಾರ್ಥನೆ ಮಾಡಬೇಕು. ಸ್ತೋತ್ರ ಬಲಿ ವಿಜ್ಞಾಪನೆ, ಸ್ತೋತ್ರ ಬಲಿ ವಿಜ್ಞಾಪನೆ. நம்மை ஜெப ஆவியால நிரப்பும்படியாக ನಾ ಅರ್ಪಿಸಬೇಕು. ಯಾವಾಗಲೂ ನಾ ಅರ್ಪಿಸಬೇಕು. ಪ್ರಾರ್ಥನಾತ್ಮನ ನೀಡಯ್ಯ. ಕಣ್ಣೀರಿಂದ ಪ್ರಾರ್ಥನೆ ಮಾಡ್ರಿ, ಅಳುತ್ತ ಪ್ರಾರ್ಥನೆ ಮಾಡ್ರಿ. ಇವತ್ತು ಪ್ರಾರ್ಥನಾತ್ಮನ ಒಂದದೇ ಹೋಗಬೇಡ್ರಿ. ಪ್ರಾರ್ಥನಾತ್ಮನ ನೀಡಯ್ಯ. ಯೇಸುವೆ, ಪ್ರಾರ್ಥನೆ ಮಾಡುವುದಕ್ಕೆ ಬಲ ಕೊಡಪ್ಪ. ಸುಖ ತೊರೆದು, ಸುಖ ತೊರೆದು ಉಪವಾಸದಿ, ಸುಖ ತೊರೆದು ಉಪವಾಸದಿ ಪ್ರಾರ್ಥನೆಯಲ್ಲೇ ನಾ ನಿಲ್ಲಬೇಕು. ಪ್ರಾರ್ಥನೆಯಲ್ಲೇ ನಾ ನಿಲ್ಲಬೇಕು. ಪ್ರಾರ್ಥನಾತ್ಮನ ನೀಡಯ್ಯ. ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾತ್ಮನ ನೀಡಯ್ಯ. ದೇವಜನರೇ, ಪ್ರಾರ್ಥನಾತ್ಮ ಒಂದನೇ ಹೋಗ್ಬೇಡ್ರಿ. ಮುಂಜಾನೆಯಲ್ಲಿ ನಮ್ಮನ್ನು ಎಬ್ಬರಿಸುವ ದೇವರ ಆತ್ಮ ನಮಗೆ ಬೇಕು.
ಸೋಮಾರಿತನಗಳು, ಎಲ್ಲ ಸೈತಾನ ಕುತಂತ್ರಗಳು ಲಯವಾಗಿ ಹೋಗಲಿ. ಎಲ್ಲರ ಬೇರೆ ಕರಗಳೆತ್ತು ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನ ದೇವರೇ, ಪರಿಶುದ್ಧಾತ್ಮನ ದಯೆಗಳು ಸ್ವಾಮಿ. விடுதலை தார ஆண்டவரே. ஜபம் ప్రార్థనాత్మ నీడయ్యా. ప్రార్థన 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 యేసయ్యా, నన్ను ఉత్సాహ ಮಾಡು ದೇವರೇ. ಲೋಕ ಮರೆತು ಸ್ವಾರ್ಥ ತೊರೆದು, ಲೋಕ ಮರೆತು ಸ್ವಾರ್ಥ ತೊರೆದು, ಎಲ್ಲರೂ ದೇವರ ಬಳಿಗೆ ಕೇಳಬೇಕು ಪ್ರಿಯರೇ. ಪ್ರಾರ್ಥನಾತ್ಮನೆ ಹೊಂದದೆ ಹೋಗ್ಬೇಡ್ರಿ. ಪ್ರಾರ್ಥನಾತ್ಮನೆ ಹೊಂದದೆ ನಾನು ಹೋಗುವುದಿಲ್ಲ ಅಂತ ದೇವರ ಪಾದ ಹಿಡಿದುಕೊಳ್ರಿ. ಯಾಕೋಬನು ಪ್ರಾರ್ಥನೆ ಮಾಡುವಾಗ ನೀನು ಆಶೀರ್ವದಿಸಿದರೆ ಹೊರತು ನಾನು ನಿನ್ನನ್ನು ಬಿಡಲ್ಲ ಸ್ವಾಮಿ ಅಂತ ಹೇಳ್ತಾನೆ. ನೀನು ಕೇಳ್ರಿ ದೇವರೇ, ನಾನು ಪ್ರಾರ್ಥನೆ ಮಾಡಿದರೆ ನನಗೆ ಜಯ, ನಾನು ಪ್ರಾರ್ಥನೆ ಮಾಡಿದರೆ ನನಗೆ ಐಶ್ವರ್ಯ, ನಾನು ಪ್ರಾರ್ಥನೆ ಮಾಡಿದರೆ ನನಗೆ ಆಶೀರ್ವಾದ, ನಾನು ಪ್ರಾರ್ಥನೆ ಮಾಡಿದರೆ ನನಗೆ ಬಿಡುಗಡೆ ದೇವರೇ. ಸಮೂಹದಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವ ಸಮೂಹದಲ್ಲಿ ಓಡಾಡಬೇಕು. ದೇವ ಸಮೂಹದಲ್ಲಿ ಅಳುತ್ತಾ ಪ್ರಾರ್ಥನೆ ಮಾಡಬೇಕು ಅಂತ ತೀರ್ಮಾನ ಕೊಡಪ್ಪ. ಆಶೀರ್ವದಿಸು ದೇವರೇ. ಮಕ್ಕಳಿಗೆ ಆಶೀರ್ವಾದ ಬೇಕು, ಬಿಡುಗಡೆ ಬೇಕು, ಐಶ್ವರ್ಯ ಬೇಕು. ಏಸಯ್ಯ,
ದೇವಜನರೇ, ದೇವ ಸಮೂಹದಲ್ಲಿ ಕೇಳ್ರಿ. ಏಸಯ್ಯ, ನಾನು ಈ ಹಾಲ್ ಬಿಟ್ಟು ಆಚೆ ಹೋಗುವಾಗ ನನ್ನಲ್ಲಿ ಒಂದು ದೃಢತೆ ಇರಬೇಕು. ಮುಂಜಾನೆ ಎದ್ದು ಹೇಳುವಂಥ ಪ್ರಾರ್ಥನಾತ್ಮ, ನನ್ನನ್ನು ಎಬ್ಬರಿಸುವಂಥ ಪ್ರಾರ್ಥನಾತ್ಮ, ನನ್ನನ್ನು ತೂಕಡಿಸಕ್ಕೆ ಬಿಡದೆ ನನ್ನನ್ನು ಎಬ್ಬರಿಸಿ ಎದ್ದು ಹೇಳು, ಪ್ರಾರ್ಥನೆ ಮಾಡು. ದೇವರ ಕರದಿಂದ ಐಶ್ವರ್ಯ ಒಂದು ಎಂದು ಹೇಳುವಂಥ ಪ್ರಾರ್ಥನಾತ್ಮ ಹೊಂದಿಕೊಂಡು ಹೋಗಬೇಕಯ್ಯ. ನನ್ನ ಎಲ್ಲ ದರಿದ್ರವು ಮಾರ್ಪಡಲಿ, ನನ್ನ ಎಲ್ಲ ಕಷ್ಟಗಳು ನೀಗಲಿ, ನನ್ನ ಎಲ್ಲ ದುಃಖಗಳು ಮಾರ್ಪಡಲಿ, ನನ್ನ ಜೀವನದಲ್ಲಿ ಆಶೀರ್ವಾದವನ್ನು ಸೇರುವಂತೆ ದೇವರೇ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸುವಂಥ ಆತ್ಮನ ಹೊಂದಿಕೊಂಡು ಹೋಗುವಂತೆ ಮುಂಜಾನೆಯಲ್ಲಿ ದೇವ ಸಮ್ಮುಖದಲ್ಲಿ ಮೊಣಕಾಲೂರಿ ಕರಗಳ ಹೆಚ್ಚಿ ಕರ್ತನನ್ನು ಆರಾಧಿಸಿ ಆತನ ಕರದಿಂದ ಐಶ್ವರ್ಯವು ಆಶೀರ್ವಾದವು ದೀರ್ಘ ಆಯುಸ್ಸನ್ನು ಹೊಂದುವಂತ ಕೃಪೆ ನನಗೆ ನೀಡಿ ದೇವರೇ. ಹೌದಪ್ಪ ದೇವರೇ, ನಾನು ಎಷ್ಟೋ ಸದಿ ಅನಿಸ್ತಾ ಇದ್ದೀನಿ, ನಾನು ತುಂಬ ಟಯರ್ಡ್ ಆಗಿದ್ದೀನಿ, ನಾನು ತುಂಬ ಸೋತೋಗಿದ್ದೀನಿ. ಆದ್ರಿಂದ ಸ್ವಲ್ಪ ನಿದ್ರಿಸುವಾಗ ನನಗೆ ಆರೋಗ್ಯ ಇರುತ್ತದೆ, ನಾನು ಚೆನ್ನಾಗಿರುತ್ತೇನೆ ಎಂದು ನೆನೆಸಿ ನನ್ನ ಜೀವನದಲ್ಲಿ ಅಭಿವೃದ್ಧಿ ಇಲ್ಲಪ್ಪ, ನನ್ನ ಜೀವನದಲ್ಲಿ ದೇವರೇ ಯಾವುದು ವಿಧವಾದ ಒಂದು ಅಭಿವೃದ್ಧಿ ಕಂಡು ಬಂದಿಲ್ಲ ದೇವರೇ. ಇನ್ನು ಮುಂದೆ ನನಗೆ ಒಂದು ಕೃಪೆ ನೀಡಯ್ಯ. ನನ್ನ ಸುಖವು ಪ್ರಾರ್ಥನೆ, ನನ್ನ ಬಲವು ಪ್ರಾರ್ಥನೆ, ನನ್ನ ಐಶ್ವರ್ಯವು ಪ್ರಾರ್ಥನೆ, ನನ್ನ ಆಶೀರ್ವಾದವು ಪ್ರಾರ್ಥನೆ, ನನ್ನ ಬಲವಾದ ಶರೀರದ ಬಲವು ಪ್ರಾರ್ಥನೆಯಾಗಿದೆ ಎಂದು ನಾನು ನೆನೆಸುವಂತೆ ನನಗೆ ಕೃಪೆ ನೀಡಿ ಸಯ್ಯ ಎಂದು ಕೇಳೋಣ. ಊರಾಬಾರ ಶಗದರಬ ಶಗದಿಯ ಯೇಸುವೇ ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧನೇ, ಉನ್ನತನೇ, ಮಹೋನ್ನತನೇ, ನಿಮ್ಮ ಪಾದಗಳಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡುತ್ತೇವೆ ದೇವರೇ. ಕರ್ತನೆ, ಹೊಸ ಒಡಂಬಡಿಕೆ ಮಕ್ಕಳಾದ ನಮಗೆ ಪ್ರಾರ್ಥನೆಯ ಒಂದು ಪ್ರಾಧಾನ್ಯತೆಯು, ಪ್ರಾರ್ಥನೆಯ ಒಂದು ಪ್ರಾಮುಖ್ಯತೆಯು ಅತಿ ಹೆಚ್ಚಾಗಿರೋದ್ರಿಂದ ದೇವರೇ, ಈ ದಿವಸ ನಮ್ಮನ್ನು ನಿಮ್ಮ ಕರಗಳಲ್ಲಿ ತರುತ್ತೇವೆ ಅಪ್ಪ. ಕರ್ತನೆ, ಮುಂಜಾನೆ ಎದ್ದು ನಿಮ್ಮನ್ನು ಹುಡುಕುವಂತೆ ಸಹಾಯ ಮಾಡಿ. ನಮ್ಮ ದಿವಸದಲ್ಲಿಯೂ ಕೂಡ, ನಮ್ಮ ಕೆಲಸದ ನಡುವೆಯೂ ಕೂಡ ನಿಮ್ಮನ್ನು ನೋಡಿ ಮೊರೆ ಇಡುವಂತೆ ನಮ್ಮನ್ನು ಪ್ರೋತ್ಸಾಹಿಸಿರಿ ಅಪ್ಪ. ರಾತ್ರಿಯಲ್ಲಿಯೋ ಸಂಜೆಯಲ್ಲಿಯೋ ಸಮಯ ದೊರಕುವಾಗಲೆಲ್ಲ ದೇವರೇ ನಿಮ್ಮನ್ನು ಹುಡುಕುವಂತೆ, ಆತುರದಿಂದ ನಿಮ್ಮನ್ನು ಹುಡುಕುವಂತೆ ದೇವರೇ, ಪ್ರೀತಿಯಿಂದ ನಿಮ್ಮನ್ನು ಹುಡುಕುವಂತೆ ದೇವರೇ ನಮಗೆ ಸಹಾಯ ಮಾಡಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಅಪ್ಪ. ಕರ್ತನೆ, ನಿಮ್ಮನ್ನು ಹುಡುಕುವಾಗ ಧನವು, ಘನತೆಯು, ಐಶ್ವರ್ಯವು ಇದೆಲ್ಲವೂ ಉಂಟು ದೇವರೇ. ಇದೆಲ್ಲದಕ್ಕಿಂತಲೂ ಅತಿ ಅಮೂಲ್ಯವಾಗಿರುವಂಥ, ಅತಿ ದೊಡ್ಡ ಐಶ್ವರ್ಯವಾಗಿರುವಂಥ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ನೀವೇ ನಮಗುಂಟು ದೇವರೇ. ಕರ್ತನೆ, ಬಯಕೆಯಿಂದ, ತವಕದಿಂದ, ದಾಹದಿಂದ ನಿಮ್ಮನ್ನು ಹುಡುಕುವಂತೆ ನಮಗೆ ಕೃಪೆಯನ್ನು ಕೊಡಿಯಪ್ಪ. ಇನ್ನೂ ನಿಮ್ಮಲ್ಲಿ ಅನ್ಯೋನ್ಯಗೊಳ್ಳುವಂತೆ, ನಿಮ್ಮ ಸಂಗಡ ನಾವು ಬೆರೆಯುವಂತೆ, ಕರ್ತನೊಂದಿಗೆ ದೇವರೇ ಸೇರಿ ಕರ್ತನ ಕಾರ್ಯಗಳಲ್ಲಿ ದೇವರೇ ನಾವು ಒಂದುಗೂಡಿ ಪ್ರಾರ್ಥನೆಯ ಮೂಲಕ ನಮಗೂ ದೇವರಿಗೂ ಒಂದು ದೊಡ್ಡ ಒಂದು ಬಾಂಧವ್ಯವು, ಒಂದು ಸಂಬಂಧವು ಬೆಸೆದು ದೇವರ ಶಕ್ತಿಯನ್ನ, ಪ್ರಭಾವವನ್ನು ತೆಗೆದು ಕರ್ತನೆ ಒಂದು ಎಫೆಕ್ಟಿವ್ ಆದ ಒಂದು ಪರಿಣಾಮವನ್ನು ಬೀರುವಂತ ಒಂದು ಜೀವಿತವನ್ನ ಜೀವಿಸುವಂತೆ ಅಪ್ಪ ನೀವು ಕೃಪೆ ಕೊಡಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಅಪ್ಪ. ಈ ವರ್ಷದಲ್ಲಿ ನಮ್ಮ ಪ್ರಾರ್ಥನೆಯು ಹೆಚ್ಚುತ್ತಾ ಬರುವಾಗ ಕರ್ತನೆ, ನಾವು ಕಾದಿರುವ ವಿಷಯಗಳು, ವರ್ಷಗಟ್ಟಲೆ ನಾವು ಕಾದಿರುವಂತ ವಿಷಯಗಳಲ್ಲಿ ಈ ವರ್ಷದಲ್ಲಿ ನಾವು ಬಿಡುಗಡೆಯನ್ನ ಕಾಣುವಂತೆ ದೇವರೇ, ಅದು ಮದುವೆಯೋ, ಕೆಲಸವೋ, ಓದೋ, ಕರ್ತನೆ ಸೇವೆಯೋ, ಕರ್ತನೆ ನಮ್ಮ ಲೋಕದ ಕಾರ್ಯಗಳು, ಆ ವಿಷಯಗಳಲ್ಲಿ ದೇವರೇ ಒಂದು ದೊಡ್ಡ ಬಿಡುಗಡೆಯನ್ನ, ಸಭೆಯ ಕಾರ್ಯಗಳಲ್ಲಿ, ಸೇವೆಯ ಕಾರ್ಯಗಳಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನ ಕಾಣುವಂತೆ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಹೆಚ್ಚಿಸುವಂತೆ ದೇವರೇ ನೀವು ಕೃಪೆ ಕೊಡಬೇಕೆಂಬುದಾಗಿ ನಾವು ಬೇಡುತ್ತೇವೆ ಅಪ್ಪ. ನಾವು ಸೋತು ಹೋಗದೆ, ಕದಲಿ ಹೋಗದೆ ಅಪ್ಪ ದೇವರೇ, ವರ್ಷಗಳು ಕಳೆಯಿತು ಎಂದು ದೇವರೇ ನಾವು ಕುಗ್ಗಿ ಹೋಗದೆ, ಇನ್ನೂ ನಿಮ್ಮನ್ನ ನಂಬುವಂತೆ, ಇನ್ನೂ ನಿಮ್ಮನ್ನ ಹುಡುಕುವಂತೆ, ಇನ್ನೂ ನಿಮ್ಮನ್ನ ಆಸಕ್ತಿಯಿಂದ ಸೇವಿಸುವಂತೆ ನಮ್ಮೆಲ್ಲರನ್ನ ಬಲಪಡಿಸಿ ಎಂದು ನಾವು ಕೇಳುತ್ತೇವೆ. ನಮ್ಮ ಬಲಹೀನತೆಗಳನ್ನು ನಿಮ್ಮ ಮುಂದೆ ನಾವು ಒಪ್ಪಿಕೊಳ್ಳುತ್ತೇವೆ ಅಪ್ಪ. ಶರೀರದಲ್ಲಿ ಕಂಡು ಬರುವ ಕೊರತೆಗಳನ್ನ ಒಪ್ಪಿಕೊಳ್ಳುತ್ತೇವೆ ದೇವರೇ. ಕರ್ತನೆ, ನಮ್ಮ ಬಲಹೀನತೆಯಲ್ಲಿ ನಿಮ್ಮ ಬಲವು ಪರಿಪೂರ್ಣವಾಗಿದೆ ಎಂದು ವಾಕ್ಯ ಹೇಳುವುದರಿಂದ ನಿಮ್ಮ ಬಲದಿಂದ ನಮ್ಮನ್ನು ಬಲಪಡಿಸಿ ನಿಮ್ಮನ್ನು ಹುಡುಕುವಂತೆ ನಮ್ಮನ್ನು ಪ್ರೋತ್ಸಾಹಿಸಿರಿ ಎಂದು ನಾವು ಬೇಡುತ್ತೇವೆ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಅಪ್ಪ. ಕರ ಹಿಡಿದು ನಡೆಸಿ ಈ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್.